ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಕಳೆದ ತರಗತಿಯಲ್ಲಿ ಅಲ್ಲಮನ ಒಂದು ವಚನವನ್ನು ಅಭ್ಯಾಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು. ಅದರಲ್ಲಿ ಬಹಳ ವಿಶೇಷವಾಗಿ ಹೇಗೆ ದೇಹ ಮತ್ತು ಆತ್ಮ ಅನ್ನುವಂಥ ವಿಚಾರವನ್ನು ಹೇಳ್ತಾ, ದೇಹದ ಎರಡು ಕಾಲುಗಳನ್ನು ಚಕ್ರಕ್ಕೆ ಹೋಲಿಸ್ತಾ, ಇಡೀ ದೇಹವನ್ನು ಒಂದು ಪ್ರಯಾಣದ ಬಂಡಿಗೆ ಹೋಲಿಸ್ತಾ, ಬಂಡಿಯನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗುವಂಥ ಚಕ್ರಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಅದು ಒಂದು ಹಳ್ಳಕ್ಕೆ ಹೋಗಿ ಇಡೀ ಬಂಡಿ ಹೇಗೆ ಅವನತಿ ಹೊಂದುತ್ತೋ ಹಾಗೆ ಮನುಷ್ಯನ ಬದುಕು ಅನ್ನುವಂಥದ್ದು ಕೂಡ ಒಂದು ಬಂಡಿ ಆದರೆ, ಆ ಬಂಡಿಯನ್ನು ಮೋಕ್ಷದ ಎಡೆಗೆ ತೆಗೆದುಕೊಂಡು ಹೋಗದಲ್ಲೇ ಇದ್ದರೆ, ಅಥವಾ ಪಂಚೇಂದ್ರಿಯಗಳ ಹಿಡಿತಕ್ಕೆ ಒಳಪಟ್ಟು ಇಡೀ ನಮ್ಮ ಬದುಕನ್ನು ಒಂದು ರೀತಿಯಾದಂಥ ಅಪವರ್ತನೆಗೆ ಒಳಪಡಿಸುವಂಥ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಧರ್ಮದ ಮಾರ್ಗವನ್ನು ಅನುಸರಿಸಿದ್ದೆ ಆದರೆ ನಮ್ಮ ಜೀವನ ನಿರರ್ಥಕವಾಗುತ್ತೆ, ಅದರ ಅಚ್ಚು ಮುರಿಯಿತು ಅಂದರೆ ನಮ್ಮ ಬದುಕು ಮೌಲ್ಯಯುತವಾದಂಥ ಬದುಕು ಸರ್ವನಾಶವಾಗೋಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಮೊದಲನೇ ಒಂದು ವಚನ, ಅಲ್ಲಮನ ವಚನ ಕೊಟ್ಟಿದ್ದನ್ನು ನೋಡ್ತೇವೆ. ಹಾಗಾದರೆ ಎರಡನೇ ಮತ್ತು ಮೂರನೇ ವಚನ ಏನನ್ನು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೇನು ಹಸಿವು ಹೋಗುವುದೇ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೇನು ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ, ಇಟ್ಟ ಕಲ್ಲು ಮೆಲೆಯ ಮೇಲೆ ಸಿಲುಕಿದೊಡೆ, ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ, ಇಂತಪ್ಪವರ ಕಂಡರೆ ನಾಚುವೆನೆಯ ಗುಹೇಶ್ವರ. ಎಷ್ಟು ಸುಂದರವಾದಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ವಾಸ್ತವದಲ್ಲಿ ನಮ್ಮ ವಚನ ಸಾಹಿತ್ಯ ಅನ್ನುವಂಥ ಒಂದು ಸರ್ವಶ್ರೇಷ್ಠವಾದಂಥ ಚಿಂತನೆ ಅನ್ನುವಂಥದ್ದು ಮನುಷ್ಯನ ಬದುಕನ್ನು ಒಂದು ರೀತಿಯಾದಂಥ ಧಾರ್ಮಿಕ ಚೌಕಟ್ಟಿನಲ್ಲಿ ಮೌಲ್ಯಯುತವಾದಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವಲ್ಲಿ ಕಾಣ್ತೇವೆ. ಆದರೆ ದೌರ್ಭಾಗ್ಯವಶಾತ್ ಅದನ್ನು ಕೂಡ ದುರುಪಯೋಗ ಮಾಡಿಕೊಳ್ಳುವಂಥ ಜನ ಅಲ್ಲಿದ್ದರು ಅನ್ನುವಂಥದ್ದು. ಯಾಕೆಂದರೆ ಶುದ್ಧ ಮನಸ್ಸಿನಿಂದ ತ್ರಿಕಾಲವಾಗಿ ಭಗವಂತನನ್ನು ನಂಬಿಕೊಂಡು ಬದುಕುವಂತಹ ಶರಣರು ಒಂದು ಕಡೆ ಆದರೆ, ಶರಣರ ವೇಷದಲ್ಲಿ ಬದುಕುವಂತಹ ಕ್ಷುಲ್ಲಕ ಮನೋಭಾವದ ಮತ್ತು ಅದನ್ನು ದುರುಪಯೋಗ ಮಾಡಿಕೊಂಡು ಬದುಕುವಂತಹ ಕೆಟ್ಟ ಆಚಾರದ ಮನುಷ್ಯರು ಮತ್ತೊಂದು ಕಡೆ. ಇಲ್ಲೇನಾಗಿದೆ, ಒಂದು ವಸ್ತುವನ್ನು ಸಮಾಜಕ್ಕೆ ನಾವು ಕೊಟ್ಟಾಗ ಆ ವಸ್ತುವನ್ನು ಬಳಕೆ ಮಾಡುವಂತಹ ಶ್ರದ್ಧಾಳುಗಳು ಇರ್ತಾರೆ, ಆ ವಸ್ತುವನ್ನು ದುರ್ಬಳಕೆ ಮಾಡುವಂತಹ ಅಯೋಗ್ಯರು ಇರ್ತಾರೆ ಎನ್ನುವಂಥದ್ದು. ಹಾಗೆ ಇಲ್ಲಿ ಶರಣರ ಬದುಕಿನ ಮೂಲಕವಾಗಿ ಆದರ್ಶವನ್ನು ಕೊಟ್ಟಂತಹ ವಚನ ಸಾಹಿತ್ಯ ಏನಿದೆ, ಆ ವಚನ ಸಾಹಿತ್ಯದ ಶರಣರ ತತ್ವಗಳನ್ನು ಅಳವಡಿಸಿಕೊಂಡು ಉದ್ಧಾರ ಆಗಿದ್ದಂಥ ಜನರು ಇದ್ದಾರೆ. ಅದೇ ಶರಣ ತತ್ವವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದುಕನ್ನು ವಿಚಿತ್ರವಾಗಿ ನಡೆಸಿದಂಥ ವ್ಯಕ್ತಿಗಳು ಕೂಡ ಕಾಣ್ತಾರೆ. ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಂಡ, ಒಂದು ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥ ದುಷ್ಟ ಜನರಿಂದ ನಾವು ಎಚ್ಚರವಾಗಿರಬೇಕಾಗುತ್ತೆ. ಯಾಕೆಂದರೆ ಇತ್ತೀಚೆಗಂತೂ ಟಿ ವಿ ಮಾಧ್ಯಮದಲ್ಲಿ ಕಾಣ್ತೇವೆ, ದೇವರನ್ನು ಮತ್ತು ಮಂತ್ರ ಮಾಟುಗಳನ್ನು ನಂಬಿಕೊಂಡು ಬದುಕನ್ನು ಪೂಜೆ ಪುನಸ್ಕಾರಗಳಲ್ಲಿ ಮುಳುಗಿಸುವಂತಹ ಒಂದು ಅವ್ಯವಸ್ಥೆಯನ್ನು ಇವತ್ತು ಕಾಣ್ತಾ ಇದ್ದೇವೆ. ವಾಸ್ತವದಲ್ಲಿ ಯಾವುದಾದ್ರೂ ಪೂಜೆಯಿಂದ ಬದುಕು ಸರಿ ಹೋಗುತ್ತೆ ಅನ್ನೋದಾದರೆ ನಾನಾದರೂ ಹೇಳ್ತೇನೆ, ನಾವೆಲ್ಲ ಕಾಯಕ ಮಾಡಬೇಕಾದ ಅಗತ್ಯನೇ ಇಲ್ಲ ಅನ್ನೋದು. ಕಾರಣ ಇಷ್ಟೇ, ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದಿಂದ ಮಾತ್ರ ಸಮಾಜದಲ್ಲಿ ನಮ್ಮ ಬದುಕನ್ನು, ನಮ್ಮ ಗುರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಯಾವುದೋ ಒಂದು ಪೂಜೆಯಿಂದ ಪುನಸ್ಕಾರದಿಂದ ದೇವರ ಆಶೀರ್ವಾದದಿಂದ ನಮ್ಮ ಬದುಕು ಸರಿ ಹೋಗ್ಬಿಡುತ್ತೆ ಅನ್ನೋದಾದರೆ ಅದನ್ನು ನಾನು ಹೇಗೆ ವೈಜ್ಞಾನಿಕವಾಗಿ ಸಿದ್ಧ ಮಾಡಲಿಕ್ಕೆ ಸಾಧ್ಯ? ಹಂಗಂದರೆ ಅರ್ಥ ದೇವರಿಲ್ಲ ಅಂತಲ್ಲ, ದೇವರು ನಮ್ಮ ಕಲ್ಪನೆಯ ಒಂದು ಬಿಂದುವೇ ಹೊರತು ದೇವರೇ ಬದುಕು ಅಲ್ಲ ಅನ್ನುವಂಥ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆಲ್ಲಿ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯರು, ಇಲ್ಲಿ ಶರಣ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ತಪಸ್ಸಪ್ಪ. ಆ ತಪೋಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಅಥವಾ ಆ ಒಂದು ಸಮರ್ಪಣೆ ಇದೆಯಲ್ಲ, ಭಕ್ತ ತನ್ನ ಭಗವಂತನಲ್ಲಿ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳುವಂಥ ಮನೋಭಾವ ಇದೆಯಲ್ಲ, ಆ ಮನೋಭಾವವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ, ಯಾಕೆಂದರೆ ನನ್ನದು ಅಂತ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನು ಭವಿಯಾಗಿರ್ತಾನೆ, ನನ್ನದಲ್ಲ ಎಲ್ಲವೂ ಭಗವಂತ ಅಂತ ನಿರ್ಲಿಪ್ತ ಮನೋಭಾವದಿಂದ ಇಡೀ ಬದುಕನ್ನು ದೇವರಿಗೆ ಸಮರ್ಪಿಸ್ತಾನಲ್ಲ, ಅವನು ನಿಜವಾದಂತಹ ಭಕ್ತನಾಗಿರ್ತಾನೆ. ಆ ದೃಷ್ಟಿಯಿಂದ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯೇನು, ಮೊಟ್ಟೆಯ ಕಟ್ಟಿದೊಡೆಯೇನು ಅಂದರೆ ಹೊಟ್ಟೆ ಮೇಲೆ ಹೆಂಗಾಗಿದೆಯಪ್ಪ ಶರಣ ಅಂದರೆ, ಆತ್ಮದಲ್ಲೇ ಶರಣತ್ವ ಇಲ್ಲ, ಆಚರಣೆಯಲ್ಲಿ ಶರಣತ್ವ ಇಲ್ಲ, ಹೃದಯದಲ್ಲೇ ಶುದ್ಧವಾಗಿಲ್ಲ, ಬಾಹ್ಯದಲ್ಲಿ ಶುದ್ಧತೆ ಇದೆ, ಮನಸ್ಸಿನಲ್ಲೇ ಒಳ್ಳೆಯ ಯೋಚನೆ ಇಲ್ಲ, ಮಾಡೋ ಕೆಲಸದಲ್ಲಿ ತೋರ್ಪಡಿಕೆಯ ಒಂದು ಒಳ್ಳೆಯ ವಿಚಾರಗಳಿದೆ. ಅಂದರೆ ಅರ್ಥ, ಅಂತರಂಗವೇ ಶುದ್ಧವಿಲ್ಲದಾಗ ಬಹಿರಂಗ ಶುದ್ಧ ಆಗಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಹೊಟ್ಟೆ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆ. ಈಗ ನಮ್ಗೆ ಹೊಟ್ಟೆ ಹಸಿವು, ಭಯಂಕರ ಹೊಟ್ಟೆ ಹಸಿವು. ಯಾಕೆಂದರೆ ಅಲ್ಲಮ್ಮ ಎಷ್ಟು ಸೂಕ್ಷ್ಮವಾಗಿ ಉದಾಹರಣೆ ಕೊಡ್ತಾರೆ ಅಂದರೆ, ಭಯಂಕರ ಹೊಟ್ಟೆ ಹಸಿವಾಗಿರೋನಿಗೆ ಒಂದು ಅವನಿಗೆ ಇಷ್ಟಪಡುವಂತಹ ಬಿಸಿ ಊಟವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅಥವಾ ಒಂದು ಬುತ್ತಿಯನ್ನು ಕಟ್ಟಿಬಿಟ್ಟು, ಆ ಬುತ್ತಿಗೆ ಒಂದು ಟವಲನ್ನು ಕಟ್ಟು, ಆ ಟವಲನ್ನು ಹೊಟ್ಟೆ ಮೇಲೆ ಕಟ್ಟಿಬಿಟ್ಟು
ಹೊಟ್ಟೆ ತುಂಬ್ತೇನಪ್ಪ ಅಂತ ಅನ್ನೋದು ಎಷ್ಟು ವ್ಯಂಗ್ಯ. ಯೋಚನೆ ಮಾಡಿ. ನನಗೆ ಜಾಂಗೀರ್ ಇಷ್ಟ, ಮೈಸೂರು ಪಾಕ್ ಇಷ್ಟ, ಜಿಲೇಬಿ ಇಷ್ಟ, ಅಥವಾ ವಿಶೇಷವಾದಂಥ ಖಾದ್ಯಗಳಿಷ್ಟ, ಮತ್ತು ತುಪ್ಪ ಇಷ್ಟ, ಒಬ್ಬಟ್ಟು ಇಷ್ಟ, ಎಲ್ಲ ಏನೇನೇನೇನೋ ಇಷ್ಟ. ಅವೆಲ್ಲವನ್ನು ಹಾಕ್ಬಿಟ್ಟು ಒಂದು ಬುತ್ತಿ ಕಟ್ಟಿಬಿಟ್ಟು ಆ ಬುತ್ತಿಯನ್ನು ಒಂದು ಬಟ್ಟೆಯಲ್ಲಿ ಹೊಟ್ಟೆ ಮೇಲೆ ಹಿಂಗೆ ಕಟ್ಟಿಬಿಟ್ಟು, ನೋಡಪ್ಪ ಇಷ್ಟು ವಸ್ತುಗಳು ನಿನಗೆ ಬೇಕಾಗಿರೋ ಅಷ್ಟು ವಸ್ತುಗಳನ್ನ ನೀನು ಹೊಟ್ಟೆ ಮೇಲೆ ಕಟ್ಟಿದ್ದೀವಿ, ಈಗ ನಿನ್ನ ಹಸಿವು ನೀಗ್ತಲ್ವೇ ಅಂದರೆ ಹಸಿವು ನೀಗಲಿಕ್ಕೆ ಸಾಧ್ಯವೇ? ಯೋಚನೆ ಮಾಡಿ ಸ್ನೇಹಿತರೆ. ಹಾಗಾಗಿ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೇನು, ನನ್ನ ಹೊಟ್ಟೆಯ ಮೇಲೆ ಅಂದರೆ ಹಸಿದವನ ಹೊಟ್ಟೆಯ ಮೇಲೆ ಕಟ್ಟೋಗರ ಅಂದರೆ ಬಿಸಿ ಬಿಸಿ ಅಡಿಗೆ, ಕಟ್ಟು ಉಗರ, ಉಗರ ಅಡಿಗೆ, ಕಟ್ಟು ಬಿಸಿಯಾದ, ಕಟ್ಟೋಗರವನ್ನು, ಓಗರ ಅಂದರೆ ಅಡಿಗೆ ಅಂತ, ಆ ಅಡಿಗೆಯನ್ನು ಬರ್ಕೊಳ್ಳಿ, ಓಗರ ಅಡಿಗೆ, ಕಟ್ಟೋಗರ ಬಿಸಿ ಬಿಸಿಯಾದ, ಶುಭ್ರವಾದ, ಸ್ವಚ್ಛವಾದ ಮತ್ತು ಆಗತಾನೆ ತಯಾರಾಗಿರುವ ಅಡಿಗೆಯನ್ನು, ಅರ್ಥ ಆಯ್ತಲ್ಲ, ಕಟ್ಟೋಗರದ ಮೊಟ್ಟೆಯ ಕಟ್ಟಿದ್ದಾರೆ. ಮೊಟ್ಟೆ ಅಂದರೆ ಬುತ್ತಿ ಅಂತ. ಮೊಟ್ಟೆ ಅಂದರೆ ನಾವು ಏನು ಕೋಳಿ ಮೊಟ್ಟೆ ಅಂತಾರಲ್ಲ ಆ ಥರ ಅಲ್ಲ, ಬುತ್ತಿಯ ಒಂದು ಕಟ್ಟು. ಹಿಂದಿನ ಕಾಲದಲ್ಲಿ ಬುತ್ತಿ ತೆಗೆದುಕೊಂಡು ಹೋಗೋರು, ಈಗ ಟಿಫನ್ ಕ್ಯಾರಿಯರ್ ಅಂತ ಕರಿತೀರಲ್ಲ, ಕ್ಯಾರಿಯರ್ ತೊಗೊಂಡು ಹೋಗುವಂತಾರಲ್ಲ, ಆ ಥರ ಹಿಂದೆ ಬುತ್ತಿ ಕಟ್ಟಿಕೊಂಡು ಹೋಗುವಂಥ ವ್ಯವಸ್ಥೆ ಇತ್ತು. ಬಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲೋ ಅಥವಾ ಸುಲ್ಪಟೆ ಎಲೆಯಲ್ಲೋ ಬುತ್ತಿ ಕಟ್ಕೊಂಡು ಹೋಗುವಂಥ ವ್ಯವಸ್ಥೆ ಇತ್ತು. ಅದನ್ನು ಮೊಟ್ಟೆ ಅಥವಾ ಗಂಟು ಅಥವಾ ಊಟದ ಒಂದು ಬುತ್ತಿ ಅಂತ ಕರಿತೀವಿ. ಆ ಬುತ್ತಿಯ ಕಟ್ಟಿದೊಡೇನು, ಅರ್ಥ ಆಯ್ತಲ್ಲ. ಭಯಂಕರವಾಗಿ ಹಸ್ತಿರುವಂಥ ವ್ಯಕ್ತಿಗೆ ಬಿಸಿ ಬಿಸಿ ಆಹಾರದ ಬುತ್ತಿಯನ್ನು ಕಟ್ಟಿ ಆ ಬುತ್ತಿಯನ್ನು ಹೊಟ್ಟೆ ಮೇಲೆ ಕಟ್ಟಿರೋದು. ಆ ಹೊಟ್ಟೆ ಮೇಲೆ ಕಟ್ಟೋದ್ರಿಂದ ಹಸಿವು ಹೋಗುವುದೇ? ಹೊಟ್ಟೆ ಒಳಗಿರುವಂಥ ಹಸಿವು ಹೋಗಲಿಕ್ಕೆ ಸಾಧ್ಯವೇ? ಯೋಚನೆ ಮಾಡಿ. ಆ ಹೊಟ್ಟೆ ಮೇಲೆ ಬಿಸಿ ಬಿಸಿ ಆಹಾರ ಕಟ್ಟೋದ್ರ ಬದಲು ತಂಗಳನ್ನು ನಾವು ಹೊಟ್ಟೆ ಒಳಗೆ ಕೊಟ್ಟರೆ ಹಸಿವು ಹೋಗುತ್ತಲ್ವೇ? ಇದರ ಅರ್ಥ ಇಷ್ಟೇ. ಅನುಪಯುಕ್ತವಾಗಿ ಬಳಕೆ ಮಾಡುವಂಥದ್ದು ಖಂಡಿತವಾಗಿಯೂ ಕೂಡ ಅದು ಅಪರಾಧವಾಗುತ್ತೆ. ಹಾಗಾಗಿ ಹೊಟ್ಟೆ ಮೇಲೆ ನೀವೇನೇ ಊಟ ಕಟ್ಟಿದ್ರೂ ಅದು ಪ್ರಯೋಜನವಿಲ್ಲ. ಅದೇ ಊಟವನ್ನು ಹೊಟ್ಟೆ ಒಳಗೆ ಕೊಟ್ಟರೆ ಅಲ್ಲಿ ಅನ್ನಬ್ರಹ್ಮ ಶಾಶ್ವತವಾದಂಥ ಆಶೀರ್ವಾದವನ್ನು, ಶಕ್ತಿಯನ್ನು ಕೊಡ್ತಾನೆ, ಹಸಿವು ನೀಗುತ್ತೆ, ನಿಮಗೆ ಪುಣ್ಯ ಬರುತ್ತೆ. ಅಂದ್ರೆ ಅರ್ಥ ಹೊಟ್ಟೆ ಒಳಗೆ ತುಂಬಬೇಕೆ ಹೊರತು ಹೊಟ್ಟೆ ಮೇಲೆ ತುಂಬೋದಲ್ಲ. ಅರ್ಥ ಆಯ್ತಲ್ಲ. ಅಂದರೆ ಹೊಟ್ಟೆ ಮೇಲೆ ಎಷ್ಟೇ ಆಹಾರ ಇದ್ರೂ ಕೂಡ ಪ್ರಯೋಜನ ಇಲ್ಲ, ಹೊಟ್ಟೆ ಒಳಗಿದ್ರೆ ಆಹಾರ ಅದು ಉಪಯುಕ್ತವಾಗಿರುತ್ತೆ. ಹಾಗೆಯೇ ಅಂಗದ ಮೇಲೆ ಲಿಂಗ ಸ್ವಾಯುಕ್ತವಾದೊಡೇನು ಭಕ್ತನಾಗಬಲ್ಲನೇ. ನೋಡಿ ಎಷ್ಟು ಉಪಮೆ ಕೊಡ್ತಾ ಇದ್ದಾರೆ ಅಂದರೆ, ಹೊಟ್ಟೆ ಮೇಲೆ ಊಟ ಇದ್ದು ಹೊಟ್ಟೆ ಒಳಗೆ ಪ್ರಯೋಜನ ಆಗೋದಿಲ್ಲ, ಅಂಗದ ಮೇಲೆ ಲಿಂಗ ಇದ್ದು ಒಳಗೆ ಪರಮಾತ್ಮ ಇಲ್ಲ ಅಂದರೆ ಅದು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಲಿಂಗ ಧರಿಸಿದವರೆಲ್ಲ ಕೂಡ ಲಿಂಗಾಯತರಲ್ಲ. ಲಿಂಗಾಯತ ಅಂದರೆ ಇಲ್ಲಿ ಧರ್ಮದ ಬಗ್ಗೆ ಮಾತನಾಡ್ತಿಲ್ಲ, ಲಿಂಗವನ್ನು ಆಯುಧ ಮಾಡುವವನು ಶರಣ. ಲಿಂಗ ಧರಿಸಿದವರೆಲ್ಲ ಶರಣರಲ್ಲ. ಅದಕ್ಕೆ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದವರೆಲ್ಲ ಭಕ್ತರಲ್ಲ, ಗಂಟೆ ಅಲ್ಲಾಡಿಸ್ಕೊಂಡು ಪೂಜೆ ಮಾಡೋರೆಲ್ಲ ಪೂಜಾರರು ಅಲ್ಲ. ನಿಜವಾದ ಭಕ್ತ, ನಿಜವಾದ ಪೂಜಾರರು ಅನ್ನೋದು ಸಮರ್ಪಿತ. ನಾವಿರುವ ಜಾಗದಲ್ಲೇ ಭಗವಂತನ ನೋಡಲಿಕ್ಕೆ ಸಾಧ್ಯ ಇದೆ ಅಂದರೆ, ದೇವಾಲಯದಲ್ಲೇ ದೇವರಿದ್ದಾನೆ ಅಂತ ಹೋಗುವಂಥ ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ದೂರವಾದಾಗ ನಮ್ಮ ಕಾಯಕವೇ ಬದುಕಾಗಿ, ಬದುಕಿನಲ್ಲೇ ಅಧ್ಯಾತ್ಮದೊಳಗೆ ಭಗವಂತ ಕಾಣುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ಕೂಡ ನಮಗೊಂದು ವಿಶೇಷವಾದಂಥ ಒಂದು ಎಚ್ಚರಿಕೆಯನ್ನು ನಮ್ಮ ಅಲ್ಲಮ್ಮ ಕೊಡ್ತಾ ಇದ್ದಾನೆ. ಕೇವಲ ತೋರಿಕೆಯ ಭಕ್ತರಾಗೋದ್ರಿಂದ, ಯಾಕೆಂದರೆ ಹೆಂಗೆ ಹೊಟ್ಟೆ ಮೇಲೆ ಊಟ ಕಟ್ಟಿದ್ರೆ ಹೆಂಗೆ ವೇಸ್ಟು, ಹಾಗೆ ತೋರಿಕೆಯ ಭಕ್ತರು ಅಂದರೆ ಉದ್ದೇಶ ಇಷ್ಟೇ, ಏನೋ ತಾವು ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಅಸಮರ್ಥ ಅನ್ನೋದಕ್ಕಿಂತ ಮೈಗಳ್ಳರಾಗಿರುವಂಥ ಜನ ಲಿಂಗ ಕಟ್ಕೊಂಬಿಟ್ಟು, ಕಾವ್ಯ ಹಾಕ್ಕೊಂಬಿಟ್ಟು, ಯಾವ್ದಾರು ಮನೆಗೆ ಹೋದ್ರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಕೇವಲ ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ನಾವು ಲಿಂಗಾಯತ ಅಥವಾ ನಾವು ಶರಣ ಅಂತ ಹೇಳ್ಕೊತಾ ಇದ್ದಾರೆ. ವಾಸ್ತವದಲ್ಲಿ ಲಿಂಗ ಮುಟ್ಟಕ್ಕೆ ಯೋಗ್ಯತೆ ಇರಬೇಕು. ಅಯೋಗ್ಯರ ಕೈಗೆ ಲಿಂಗ ಕೊಟ್ಟರೆ ಅದು ಕಲ್ಲು, ಅರ್ಥ ಆಯ್ತಲ್ಲ. ಯೋಗ್ಯ ಭಕ್ತನ ಕೈಗೆ ಕಲ್ಲು ಕೊಟ್ಟು ಅದು ಲಿಂಗ. ಯಾಕೆಂದರೆ ಆತನ ನೋಡುವ ದೃಷ್ಟಿಯ ಮೇಲೆ ಆ ವಸ್ತುವಿಗೆ ಮೌಲ್ಯ ಬರ್ತಾ ಹೋಗುತ್ತೆ. ಹಾಗಾಗಿ ಕಗ್ಗಲ್ಲನ್ನು ನೋಡಿದ ತಕ್ಷಣ ಒಬ್ಬ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಅದರೊಳಗೆ ಅವ್ನು ದೇವ್ರು ನೋಡ್ದ. ಅದೇ ಕಗ್ಗಲ್ಲನ್ನು ತಾನು ಕೂತ್ಕೊಳ್ಳುವಂಥ ಒಂದು ಕುರ್ಚಿಯಾಗಿ ಮಾಡ್ಕೊತಾನೆ ಅಥವಾ ಒಂದು ಕೂತ್ಕೊಳ್ಳುವಂಥ ಒಂದು ಆಸನವನ್ನಾಗಿ ಮಾಡ್ಕೊತಾನೆ ಅಂದರೆ ಅದು ಅವನು ನೋಡಿದ ದೃಷ್ಟಿಕೋನ. ಹಾಗಂತ ಮಾತ್ರಕ್ಕೆ ಇವನಲ್ಲಿ ಭಕ್ತಿ ಅಪಾರವಾಗಿರೋದಕ್ಕೆ ದೇವ್ರು ಕಾಣ್ತು ಅಂತ ಅಲ್ಲ, ಕಾಣುವ ದೃಷ್ಟಿ ಹೃದಯಕ್ಕೆ ಸಂಬಂಧಪಟ್ಟದ್ದು. ಆ ದೃಷ್ಟಿಯಿಂದ ಇಲ್ಲೊಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಅಂಗದ ಮೇಲೆ ಲಿಂಗವಿದ್ದೊಡೇನು ನೋಡಿ, ಅಂಗದ ಮೇಲೆ ಲಿಂಗ ಸ್ವಾಯುಕ್ತವಾದರೆ ಸ್ಥಾಪಿತವಾದಾಗ ನಿನ್ನ ಅಂಗದ ಮೇಲೆ, ಅಂಗ ಅಂದರೆ ಅಂಗೈ ಅಂತ ಅಲ್ಲ, ದೇಹದ ಮೇಲೆ. ನಾನಿಲ್ಲಿ ನಿಮಗೆ ಸೂಕ್ಷ್ಮವಾಗಿ ತೋರಿಸ್ತಿದ್ದೀನಿ. ಪೂಜೆ ಮಾಡಲಿಕ್ಕೆ ಲಿಂಗವನ್ನು ಅಂಗೈ ಮೇಲೆ ಇಟ್ಕೊತಾರೆ. ಅಂಗೈ ಮೇಲೆ ಇಟ್ಕೊಂಡು ಉಂಗುರದ ಬೆಳ್ಳಲ್ಲಿ ಅದನ್ನು ಮುಚ್ಚಿಕೊಂಡು ಹಾಗೆ ಅಭಿಷೇಕವನ್ನು ಮಾಡೋದು, ಮತ್ತೊಂದು ಮಾಡೋದು, ಆನಂತರದಲ್ಲಿ ಆ ಲಿಂಗವನ್ನು ಕಣ್ಣುಗೊತ್ಕೊಂಡು ಕರಡಿಗೆಗೆ ಹಾಕ್ಕೊಂಡು ಧರಿಸೋದು. ಅಂದರೆ ದೇವರನ್ನು ಧರಿಸುವುದು. ಅಂಗ ಅಂದರೆ ದೇಹದ ಮೇಲೆ ದೇವರು ಬಂದು ಕೂತ್ಕೊಂಡ್ಬಿಟ್ರೆ ದೇಹದ ಒಳಗೆ ದೇವರು ಬೇಡವೇ? ದೇಹದೊಳಗೆ ದೇವ್ರು ಬಂದಂಗೆ ಆಗ್ಬಿಡ್ತಾ? ಹೊಟ್ಟೆ ಮೇಲೆ ಊಟ ಕೂತ್ಕೊಂಡ್ಬಿಟ್ರೆ ಹೊಟ್ಟೆ ಒಳಗೆ ಊಟ ಸೇರಿದಂಗೆ ಆಯ್ತಾ? ಇಲ್ಲ. ಹಾಗೆಯೇ ದೇಹದ ಮೇಲೆ ಲಿಂಗ ಕೂತ್ಕೊಳ್ಳೋದಲ್ಲ, ದೇಹದ ಒಳಗೂ ಲಿಂಗ ಇರಬೇಕು. ಇಲ್ಲ ಅಂದರೆ ನೋಡಿ ಹೇಳ್ತಾ ಇದ್ದಾರೆ, ಅಂಗದ ಮೇಲೆ ಲಿಂಗ ಸ್ವಾಯುಕ್ತವಾದೊಡೆ.
ನನ್ನ ದೇಹದ ಮೇಲೆ ಅಥವಾ ನನ್ನ ಅಂಗದ ಮೇಲೆ ಲಿಂಗ ಬಂದು ಸ್ಥಾಪಿತವಾದರೆ ಏನು ಪ್ರಯೋಜನ? ಆತ ಭಕ್ತನಾಗಬಲ್ಲನೆ. ಒಳಗಡೆ ನಿಜವಾದಂತಹ ಭಕ್ತಿಯೇ ಇಲ್ಲ ಅಂದರೆ ಆತ ಕಟ್ಟಿರುವಂತಹ ಲಿಂಗವೂ ಕೂಡ ಏನಾಗುತ್ತೆ? ಕಲ್ಲಿಗೆ ಸಮಾನ. ಆತ ಕಟ್ಕೊಂಡಿರುವಂಥ ಲಿಂಗವೂ ಕೂಡ ಕಲ್ಲಿಗೆ ಸಮಾನವಾಗಿ ಹೋಗುವಂಥ ಅಪಾಯ ಇದೆ. ಆ ದೃಷ್ಟಿಯಿಂದ ನೋಡಿ, ಅಂಗದ ಮೇಲೆ ಲಿಂಗ ಸಾಯುಕ್ತವಾದಡೇನು ಭಕ್ತನಾಗಬಲ್ಲನೆ? ಸಾಧ್ಯವೇ ಇಲ್ಲ. ಯಾಕೆಂದರೆ ಭಕ್ತಿ ಅನ್ನೋದು ಹೃದಯದಲ್ಲೇ ಹುಟ್ಟಬೇಕು. ಕೈಯಲ್ಲಿ ಅಂಗದಲ್ಲಿ ಲಿಂಗ ಇದ್ದರೆ ಸಾಲದು, ಅಥವಾ ಲಿಂಗ ಇಲ್ಲದಲೇ ಇದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹೃದಯದಲ್ಲಿ ಲಿಂಗ ಇದ್ದರೆ, ಹೃದಯದಲ್ಲಿ ಭಗವಂತ ಇದ್ದರೆ, ಹೃದಯದಲ್ಲಿ ಆತ್ಮದಲ್ಲಿ ದೇವರ ಭಕ್ತಿ ಇದ್ದರೆ, ಇನ್ನು ಕಾಲೇ ಕಂಬ ದೇಹವೇ ದೇಗುಲ ಶಿರವವನ್ನು ಕಳಿಸುವಯ್ಯ. ಆತ್ಮದಲ್ಲೇ ಲಿಂಗ ಇದ್ದರೆ ದೇಹವೇ ದೇವಾಲಯ ಆಗೋಗುತ್ತೆ. ಹಾಗಿದ್ದಾಗ ಒಂದು ತೋರಿಕೆಯ ಲಿಂಗದ ಅಗತ್ಯ ಬೇಕಿಲ್ಲ. ಅಂದರೆ ಅಧ್ಯಾತ್ಮ ಅನ್ನೋದು ಆತ್ಮಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ. ತೋರಿಕೆ ಒಂದು ಭಕ್ತಿ ಅಲ್ಲ. ತೋರಿಕೆ ಭಕ್ತಿಯಿಂದ ನಾವೇನೋ ಭಗವಂತನನ್ನು ಶಕ್ತಿಯ ಮೂಲಕ ಆವಾಹನೆ ಮಾಡ್ಕೊಬೋದು ಅನ್ನೋದು ಅದು ಶುದ್ಧ ಸುಳ್ಳು. ದೇವರನ್ನು ಅಷ್ಟು ದೇವರನ್ನು ಮೋಸ ಮಾಡುವಂಥದ್ದು ಅದು ಯೋಚನೆ ಕೂಡ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಅಂಗದ ಮೇಲೆ ಲಿಂಗ ಸ್ವಾಯುಕ್ತವಾದಡೇನು ಆತ ಭಕ್ತನಾಗಬಲ್ಲನೆ. ಹಿಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಳು. ಈಗ ಹೆಂಗಾಗುತ್ತಪ್ಪ ಅಂತಂದ್ರೆ ಅದಕ್ಕೊಂದು ಉಪಮೆ ಕೊಡ್ತಾ ಇದ್ರೆ ಏನು, ಒಂದು ಕಲ್ಲು ತಾಂಡು ಒಂದು ಬಿದಿರು ಮಳೆ ಎಸ್ತು ಬಿಟ್ರೆ ಟಕ್ ಅಂತ ಹೋಗಿ ಅಲ್ಲಿ ಕಚ್ಕೊಂಡ್ಬಿಡ್ತು. ಒಂದು ಕಲ್ಲು ತಾಂಡು ಬಿದಿರು ಮಳೆಗೆ ಎಸ್ತಿದ ತಕ್ಷಣ ಟಕ್ ಅಂತ ಹೋಗಿ ಬಿದಿರು ಮಳೆ ಮುಳ್ಳಿರುತ್ತೆ, ಗೊತ್ತಿರಬೇಕು ನಿಮಗೆ. ಪೊದೆ ಜಾಸ್ತಿ ಇರುತ್ತೆ, ಅದರ ಒತ್ತೊತ್ತು ಪ್ರದೇಶಗಳಿರ್ತವೆ. ಎಲ್ಲ ಒಂದು ಕಡೆ ಎಸ್ತಿದ ಕಲ್ಲು ಟಕ್ ಅಂತ ಹೋಗಿ ಒಂದು ಬಿದಿರು ಮಳೆಯಲ್ಲಿ ಸಿಗಾಕೊಂಡ್ಬಿಡ್ತು. ಹಂಗಂತ ಕಲ್ಲು ಎಸ್ತಿದ ತಕ್ಷಣ ಬಿದಿರು ಮಳೆಗೆ ಸಿಗಾಕೊಂಡ್ಬಿಡ್ತು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದ ನೋಡಿ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದ ಮೇಲೆ ಬಿದಿರು ಮಳೆ ಮೇಲೆ ಸಿಲುಕಿಬಿಟ್ರೆ ಆ ಕಲ್ಲು ಲಿಂಗವೇ. ತಟ್ಟಂತ ನಾವು ಎಸ್ತಿದ್ದೀವಲ್ಲ ಎಂಥದ್ದು ಒಂದು ಕಲ್ಲು, ಆ ಕಲ್ಲು ಹೋಗಿ ಸಿಗಾಕೊಂಡಿದ್ದ ತಕ್ಷಣ ಅದು ಲಿಂಗ ಆಗಕ್ಕೆ ಸಾಧ್ಯನಾ? ಆ ಮೆಳೆ ಭಕ್ತನೇ, ಆ ದೊಡ್ಡ ಬಿದಿರು ಮಳೆ ಇದೆಯಲ್ಲ ಅದೇ ಭಕ್ತನೇ. ಇಟ್ಟ ಆತ ಗುರುವೇ. ನಾನೇನೋ ಉದ್ದೇಶಕ್ಕೆ ಹೊಡೆದೆ ಕಲ್ಲ, ಆ ಕಲ್ಲು ಹೊಡೆದಿರೋ ನಾನು ಗುರು ಆಗ್ಲಿಕ್ಕೆ ಸಾಧ್ಯವೇ? ಅರ್ಥ ಮಾಡ್ಕೊಂಡ್ರೆ ಪ್ರಾಕೃತಿಕವಾದ ಒಂದು ಸಹಜ ಪ್ರಕ್ರಿಯೆಯನ್ನು ಧರ್ಮದ ಒಂದು ಜಿಜ್ಞಾಸೆಗೆ ಹೇಗೆ ಹೋಲಿಸ್ತಾ ಇದ್ದಾರೆ ಅಂದರೆ, ದೇವರು ಅನ್ನೋಂಥ ಹೆಸರನ್ನು ಇಟ್ಟುಕೊಂಡು ಲಿಂಗವನ್ನು ಧರಿಸ್ಕೊಂಡ್ಬಿಟ್ಟು ನಾನು ಶೈವ ವೀರಶೈವ ಶರಣ ಅಂತ ಅಂದ್ಬಿಟ್ಟು ಬೀದಿ ಸುತ್ತಕೊಂಡು ಭಿಕ್ಷೆ ಮಾಡಿಕೊಂಡು ಜೀವನ ಮಾಡೋಕ್ಕೊಂದು ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ ಕಳ್ಳರು. ಹೊಟ್ಟೆಗೋಸ್ಕರ ಏನು ಇದನ್ನು ಹಾಕ್ಕೊಳ್ಳೋಂಥ ಒಂದು ಪ್ರಯೋಗ ಮಾಡ್ತಾ ಇದ್ದಾರಲ್ಲ, ಲಿಂಗವನ್ನು ಧರಿಸುವಂಥ ಪ್ರಯೋಗ. ಇದಾಗಬಾರ್ದು. ಅಧ್ಯಾತ್ಮ ಅನ್ನುವಂಥದ್ದು ಬಹಳ ವಿಶಾಲವಾದ್ದು, ಪವಿತ್ರವಾದ್ದು. ಅಂಥ ಪವಿತ್ರವಾದ ಅಧ್ಯಾತ್ಮವನ್ನು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಸರ್ ಧನ್ಯವಾದ ಸರ್. ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ನಮಗಲ್ಲೊಂದು ವಿಶೇಷವಾದಂತಹ ಶಕ್ತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅಂಥ ಅಧ್ಯಾತ್ಮ ಅನ್ನುವಂಥ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯವನ್ನು ಎಷ್ಟು ಸರಳೀಕರಣ ಮಾಡಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಬಿದಿರು ಮಳೆ ಮೇಲೆ ಯಾರೋ ಒಬ್ಬ ಕಲೆಸ್ತ, ಅವನೇನೋ ಎಕ್ಸ್ಪರ್ಸನ್ ಅವನು. ಆ ಕಲ್ಲು ಹೋಗಿ ಸಿಗಾಕೊಂಡಿದ್ದ ತಕ್ಷಣ ಆ ಕಲ್ಲನ್ನು ಲಿಂಗ ಅಂದ್ಕೊಂಡು, ಆ ಮೆಳೆಯನ್ನು ಭಕ್ತ ಅಂದ್ಕೊಂಡು ಹೊಡೆದಿರೋ ಆ ವ್ಯಕ್ತಿಯನ್ನು ನಾವು ಗುರು ಅನ್ನೋಕ್ಕೆ ಸಾಧ್ಯ ಹೇಗಿಲ್ವೋ, ಹಾಗೆಯೇ ನಮಗೆ ಯಾರೋ ಒಬ್ಬ ಗುರು ಲಿಂಗ ಕೊಟ್ಟಿದ್ದಾನೆ ನಿಜ. ಅರ್ಥ ಆಯ್ತಲ್ಲ? ಆ ಲಿಂಗವನ್ನು ನಾನು ಪಡ್ಕೊಂಡಿದ್ದ ತಕ್ಷಣ ನಾನು ಶರಣ, ಕೈಯಲ್ಲಿರುವ ಲಿಂಗವೇ ದೇವರು, ಇದನ್ನು ಕೊಟ್ಟೋನೆ ಗುರು ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೃದಯದಲ್ಲೇ ನಿರ್ಮಲವಾದ ಭಕ್ತಿ ಇಲ್ಲದ ಮೇಲೆ ನನ್ನ ಕೈಯಲ್ಲಿ ಸಾಕ್ಷಾತ್ ಶಿವನನ್ನು ಇಟ್ಕೊಂಡ್ರು ಕೂಡ ಆತ ಇರೋದಿಲ್ಲ, ಆತ ನಮ್ಮ ಬಳಿ ಇರೋದಿಲ್ಲ. ಯಾಕೆಂದರೆ ಭಗವಂತನನ್ನು ಕೂಡಿ ಹಾಕಿ ನಾವು ಆತನನ್ನು ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ. ಭಗವಂತನನ್ನು ಕಟ್ಟಿ ಹಾಕಬೇಕು. ಕಟ್ಟಿ ಹಾಕೋದು ಅಂದರೆ ಭಕ್ತಿಯಿಂದ. ಭಗವಂತನನ್ನು ಶಕ್ತಿಯಿಂದ ಕಟ್ಟಕ್ಕಾಗಲ್ಲ ಸ್ನೇಹಿತರೆ, ಭಕ್ತಿಯಿಂದ ಕಟ್ಟಬೇಕು. ಆ ಭಕ್ತಿಯಿಂದ ಕಟ್ಟಿದಾಗ ಆತ ನಮ್ಮ ಕಟ್ಟಿಗೆ ಒಳಪಟ್ಟು ನಮ್ಮನ್ನು ನಮ್ಮ ಹಿಡಿತದಲ್ಲಿರ್ತಾನೆ ಮತ್ತು ನಮ್ಮ ಭಕ್ತಿಯ ಮಾರ್ಗಕ್ಕೆ ತೋರಿಸುವಂಥ ಶಕ್ತಿ ಆಗ್ತಾನೆ ಅನ್ನುವಂಥದ್ದು. ಇದರ ವಿಶೇಷ ಇಷ್ಟೇ, ಬೀದಿ ತುಂಬ ಓಡಾಡುವಂತಹ ಶರಣರ ಹೆಸರೆಳ್ಕೊಂಡು ಬದುಕ್ತಾ ಇರುವಂಥ ಭವಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಕಲ್ಲು ಲಿಂಗವೇ, ನಾನು ಎಸ್ತಂತ ಆ ಕಲ್ಲು ಲಿಂಗವೇ ಅಥವಾ ಮೆಳೆ ಭಕ್ತ ಆಗಲಿಕ್ಕೆ ಸಾಧ್ಯವೇ? ಮೆಳೆಯನ್ನು ಮುಳ್ಳಿರುತ್ತೆ, ಗೊತ್ತಿರಬೇಕಂದ್ರೆ ಮುಳ್ಳೇ ತುಂಬಿರುವಂತಹ ಮೆಳೆ ಅಂದರೆ ಅರ್ಥ ಭಕ್ತಿಯೇ ಇಲ್ಲದಂಥ ಹೃದಯ ಅಂತ ಅಷ್ಟೇ, ಇನ್ನೇನಲ್ಲ. ಮೆಳೆಯನ್ನು ಯಾಕೆ ಹೇಳ್ತಾ ಇದ್ದಾರೆ? ಬಿದಿರು ಮಳೆಯಲ್ಲಿ ಮುಳ್ಳು ತುಂಬಿರುತ್ತೆ, ಗೊತ್ತಿರಬೇಕು. ಆ ಮುಳ್ಳಿಗೆ ಹೋಗಿ ಸಿಗಾಕೊಂಡಿರುತ್ತೆ ಒಂದು ಕಲ್ಲು ಅಂದರೆ ಆ ಕಲ್ಲು ಲಿಂಗ ಆಗಕ್ಕೆ ಸಾಧ್ಯನಾ? ಆ ಮುಳ್ಳು ತುಂಬಿರುವಂಥ ಗಿಡ ಅಥವಾ ಆ ಮುಳ್ಳು ತುಂಬಿರುವಂಥ ಬಿದಿರು ಭಕ್ತನಾಗ್ಲಿಕ್ಕೆ ಸಾಧ್ಯನಾ? ಅಥವಾ ಆ ಕಲ್ಲು ಎಸ್ತಂಥ ವ್ಯಕ್ತಿ ಲಿಂಗ ದೀಕ್ಷೆ ಕೊಟ್ಟಂಥ ಗುರು ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅವನು ಕಲ್ಲೆಸ್ತಿದ್ದು ಸ್ವಾರ್ಥಕ್ಕೋಸ್ಕರ, ಅದೋಗಲ್ಲಿ ತಗಲಾಕೊಂಡಿದ್ದು ಅಚಾನಕ್ಕಾಗಿ ಬಿದಿರಿನಲ್ಲಿ ಮುಳ್ಳು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದ ಮೇಲೆ ಆ ಬಿದಿರು ಯಾವತ್ತೂ ಕೂಡ ಉಪಯುಕ್ತವಲ್ಲ. ಅಂದರೆ ಬಿದಿರು ಆ ಕ್ಷಣಕ್ಕೆ ಉಪಯುಕ್ತವಲ್ಲ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ಕೂಡ ಇಲ್ಲಿ ಯಾರೋ ಒಬ್ಬ ಕೊಟ್ಟ ಲಿಂಗವನ್ನು ಯಾರೋ ಒಬ್ಬ ಅಂಗದ ಮೇಲೆ ಇಟ್ಕೊಂಡು ಲಿಂಗವನ್ನು ತೋರ್ಪಡಿಸ್ಕೊಂಡು ಜಗತ್ತಿಗೆ 4 ಹೊತ್ತು ಊಟಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾನೆ ಅಂದರೆ ಅವನು ಭವಿಯೇ ಹೊರತು ಭಕ್ತನಾಗಲಿಕ್ಕೆ ಸಾಧ್ಯವಿಲ್ಲ. ಇಂಥಪ್ಪವರ ಕಂಡರೆ ಅಂದರೆ ಲಿಂಗದ ಹೆಸರು ಹೇಳ್ಕೊಂಡು, ಅರ್ಥ ಆಯ್ತಲ್ಲ, ಶರಣರ ವೇಷ ಹಾಕ್ಕೊಂಡು, ಜಂಗಮರ ವೇಷ ಹಾಕ್ಕೊಂಡು ಹೊಟ್ಟೆಪಾಡಿಗೋಸ್ಕರ ಧರ್ಮವನ್ನು ಆಚರಣೆ ಮಾಡ್ತಾ ಇರುವ
ಇಂಥ ನಾಚಿಕೆಗೇಡಿನ ವ್ಯಕ್ತಿಗಳನ್ನು ಕಂಡರೆ ನನಗೆ ನಾಚಿಕೆಯಾಗಿತ್ತು ಗುಹೇಶ್ವರ. ನನಗೂ ನಾಚಿಕೆ ಆಗ್ತಾ ಇದೆ. ಇಂಥ ವೇಷ ಎಲ್ಲ ಹಾಕ್ಕೊಂಡು ಧರ್ಮಕ್ಕೆ ಮೋಸ ಮಾಡ್ತಾ ಇದ್ದಾರಲ್ಲ, ಇಂಥ ವೇಷ ಹಾಕ್ಕೊಂಡು ನಮಗೆ ಅಸಹ್ಯಕರವಾಗಿ ಬದುಕ್ತಾ ಇದ್ದಾರಲ್ಲ, ಇವರು ಮನುಷ್ಯರ ದೇವರಿಗೆ ಮೋಸ ಮಾಡುವಂಥ ವೇಷವನ್ನು ಹಾಕ್ಕೊಂಡು ಇನ್ನೆಷ್ಟು ದಿನ ಹೊಟ್ಟೆಪಾಡಿಗೋಸ್ಕರ ಬದುಕಬೇಕು? ಯೋಚನೆ ಮಾಡಿ. ಭಗವಂತ ಆತ್ಮದ ಊಟವನ್ನು ಇಷ್ಟಪಡ್ತಾನೆ ಹೊರತು ಹೊಟ್ಟೆಯ ಊಟವನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ಭಕ್ತನಾದವನಿಗೆ ಆತ್ಮದಲ್ಲಿ ಊಟ ಬೇಕು, ಆತ್ಮದ ಹಸಿವಿರಬೇಕು, ಹೊಟ್ಟೆ ಹಸಿವಲ್ಲ. ಹೊಟ್ಟೆ ಹಸಿವಿರೋನು ಭವಿ, ಆತ್ಮದ ಹಸಿವು ಎಂದು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವ, ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ, ತೀಕ್ಷ್ಣತೆಗಳನ್ನು, ಧರ್ಮದ ವಿಶೇಷಗಳನ್ನು, ಸೂಕ್ಷ್ಮಗಳನ್ನು, ಪ್ರಕೃತಿಯ ಅವಯವಗಳನ್ನು ಅರ್ಥ ಮಾಡಿಕೊಂಡು ಭಗವಂತನಲ್ಲಿ ಲೀನವಾಗುವ ಹಸಿವಿರಬೇಕೇ ಹೊರತು ಚೆನ್ನಾಗಿ ತಿಂದುಬಿಡೋದು, ಹೊಟ್ಟೆ ಬೆಳೆಸ್ಕೊಂಡ್ಬಿಡೋದು ಆ ಹಸಿವಲ್ಲ. ಅದು ಲೌಕಿಕ. ಆತ್ಮದ ಹಸಿವು ಪಾರಮಾರ್ಥಿಕ. ಆ ಪಾರಮಾರ್ಥಿಕ ನೆಲೆಯಲ್ಲಿದ್ದಾಗ ಮಾತ್ರ ಆತ ನಿರ್ಮಲವಾದ ಭಕ್ತನಾಗ್ತಾನೆ, ಶುದ್ಧವಾದ ಭಕ್ತನಾಗ್ತಾನೆ, ಸತ್ಯವಾದ ಭಕ್ತನಾಗ್ತಾನೆ. ಇಲ್ಲ ಅಂದರೆ ಆ ಭಕ್ತಿ ಎನ್ನುವುದು ಅಲ್ಲಿ ಛಿನ್ನವಾಗುತ್ತೆ, ಅಂದರೆ ಲೋಪವಾಗುತ್ತೆ, ಅದು ನಾಶವಾಗುತ್ತೆ. ಆತ ಭಕ್ತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಲಿಂಗ ಧರಿಸ್ಕೊಂಡ್ರು ಆತ ನಿಜವಾಗ್ಲೂ ಭಕ್ತರಲ್ಲ. ಇದು ಎರಡನೇ ಪದ್ಯದ್ದು. ಅಂದರೆ ಭಕ್ತನಿಗಿರಬೇಕಾದ ಮೌಲ್ಯ ಅಂಥದ್ದು, ಭಕ್ತನಿಗಿರಬೇಕಾದ ನಿಜವಾದದ್ದು ಜವಾಬ್ದಾರಿ ಅಂಥದ್ದು ಅನ್ನೋದನ್ನ ಅಲ್ಲಮಪ್ರಭು ತಮ್ಮ ಎರಡನೇ ಪದ್ಯದಲ್ಲಿ ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾದರೆ ಮೂರನೇ ಪದ್ಯ ಏನನ್ನು ಹೇಳ್ತಾ ಇದೆ? ಇದು ಬಹಳ ಸೂಕ್ಷ್ಮ. ಯಾಕೆಂದರೆ ವಚನಕಾರರನ್ನು ನಾನು ಯಾಕೆ ಇಷ್ಟಪಡ್ತೇನೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ದೇವರನ್ನು ಬಹಳ ಹತ್ತಿರದಿಂದ ಪ್ರೀತಿಸಿದಂಥ ವ್ಯಕ್ತಿಗಳು ವಚನಕಾರ. ಅಲ್ಲಿವರೆಗೆ ದೇವರು ಅಂತಂದರೆ ಎಲ್ಲೋ ಕೈಗೆ ಸಿಗದವನು ಅಂದ್ಕೊಂಡಿದ್ದಂಥ ನಮಗೆ ದೇವರು ಅಂದರೆ ಬೇರೆ ಯಾರು ಅಲ್ಲ, ಆತ್ಮದ ಶುದ್ಧವೇ ದೇವರು, ಆತ್ಮದ ಶುದ್ಧ ರೂಪವೇ ದೇವರು ನಮ್ಮನ್ನು ತೋರ್ಪಡಿಸ್ಕೊಟ್ಟವರು ವಚನಕಾರ. ಅದಕ್ಕೆ ರಾಮನಾಥ ಒಂದು ಕಡೆ ಹೇಳ್ತಾನೆ, ಏನು ಹರತನ್ನ ಭಕ್ತರನ್ನು ತಿರುವಂತೆ ಮಾಡುವ, ಹೊರದು ನೋಡುವ ಸವಣದ ಚಿನ್ನದಂತೆ, ಅರ ನೋಡುವ ಕಬ್ಬಿನ ಜಲ್ಲೆಯಂತೆ, ಬೆದರದೆ ಬೆಚ್ಚದೆ ಎತ್ತೊಡೆ ಕರಬಿಡದೆತ್ತುಕೊಂಬ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಸುಂದರವಾಗಿರುವಂಥ ಮಾತನ್ನು ಹೇಳ್ತಾರೆ. ತನ್ನ ಭಕ್ತರನ್ನು ಹೇಗೆಲ್ಲ ಕಷ್ಟಪಡಿಸ್ತಾನೆ. ಹಾಗೆ ಇಲ್ಲಿ ನೋಡಿ, ಕರಿಯನಿತ್ತೊಡುವಲ್ಲೇ ಸಿರಿಯನಿತ್ತೊಡುವಲ್ಲೇ ಹಿರಿದಪ್ಪ ರಾಜ್ಯವನ್ನೆತ್ತೊಡುವಲ್ಲೇ ನಿನ್ನ ಶರಣರ ಸುಳ್ಳುಡಿ ಅರಗಳಿಗೆ ಇತ್ತಳು ನಿನ್ನ ನಿತ್ಯ ಕಾಣ ರಾಮನಾಥ ಅನ್ನುವಂಥ ಒಂದು ಸಂದರ್ಭ. ಅಂದರೆ ಭಗವಂತನನ್ನ ಮೌಲ್ಯವನ್ನು ತೋರಿಸುವಂಥ ಸಂದರ್ಭದಲ್ಲಿ ಹೇಗೆಲ್ಲ ವಿಶೇಷತೆಗಳನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ದೇವರನ್ನೇ ಪ್ರಶ್ನೆ ಮಾಡುವಂಥ, ದೇವರನ್ನೇ ಪ್ರಶ್ನಿಸುವಂಥ ಅಧಿಕಾರವನ್ನು ಪ್ರಪ್ರಥಮವಾಗಿ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ವಚನಕಾರರಿಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ದೇವರು 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 ಅಂತ ಹುಡ್ಕೋದಲ್ಲ. ಯಾಕೆ ನಾವೇ ದೇವರಾಗಬಾರ್ದು? ದೇವರಾಗೋದು ಅಂತಂದರೆ ಆಶೀರ್ವಾದ ಮಾಡಿಬಿಟ್ಟು ಮುಂದೆ ಬೂದಿ ಹರ್ಚಿಬಿಟ್ಟು 4 ಜನಕ್ಕೆ ಮೋಸ ಮಾಡಿಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಂಡ್ಬಿಟ್ಟು ಅಮೆರಿಕದಲ್ಲಿ ಹೋಗ್ಬಿಟ್ಟು ಒಂದು ದ್ವೀಪ ತಗೊಂಡ್ಬಿಟ್ಟು ಅಲ್ಲೇ ಒಂದು ಧರ್ಮಕ್ಷೇತ್ರವನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲೂ ಮತ್ತೆ ಮೋಸ ಮಾಡಿಕೊಂಡು ದುಡ್ಡು ಮಾಡೋದು ಅಂತ ಅಲ್ಲ. ನಮ್ಮ ನಿತ್ಯಾನಂದ ಇದನ್ನಲ್ಲ ಯೋಗ್ಯ, ಅವನಂತೆ ಇದರಲ್ಲ ಈ ಟಿ ವಿ ಚಾನಲಲ್ಲಿ ಬರುವಂಥ ದೊಡ್ಡ ದೊಡ್ಡ ಮೂರ್ಖರು, ಆ ಮೂರ್ಖರನ್ನ ಕುಂಡಿಸ್ಕೊಂಡು ನಮಗೆ ಪ್ರೊಜೆಕ್ಟ್ ಮಾಡುವಂಥ ಈ ಶತಮೂರ್ಖರು ಅವ್ರು ನೋಡ್ತಾ ಇರುವಂಥ ಅವಿವೇಕ. ನಾನು ನೋಡ್ತೇನೆ ಟಿ ವಿ ಚಾನಲ್ ನೋಡುವಾಗ ಎಷ್ಟು ಅಸಹ್ಯ ಆಗುತ್ತೆ ಅಂದರೆ, ಕಾವಿ ಬಟ್ಟೆಗೆ ಅವಮಾನ ಮಾಡ್ತಾ ಇದ್ದಾರೆ ಅವರೆಲ್ಲ ಕುಕ್ಕರ್ಸ್ಕೊಂಡು. ಅವನೇ ಒಬ್ಬ ಆನಂದ ಗುರುಜಿ ಅಂತ ಬರ್ತಾನೆ, ಮಂಡಿ ನೋವೇ ಅಮೃತ ಬಿಂದು, ಕುಂಡಿ ನೋವೇ ಅಮೃತ ಬಿಂದು. ಒಬ್ಬ ಅಡ್ವರ್ಟೈಸ್ಮೆಂಟ್ ಕೊಡೋ ಮಟ್ಟಕ್ಕೆ ಒಬ್ಬ ಸ್ವಾಮೀಜಿ ಬರ್ತಾನೆ, ಒಬ್ಬ ಆಧ್ಯಾತ್ಮವಾದಿ ಬರ್ತಾನೆ ಅಂದರೆ ನಾಚಿಕೆ ಆಗಬೇಕು ಅವನ ಯೋಗ್ಯತೆಗೆ. ದುಡ್ಡಿನ ಆಸೆ ಎಷ್ಟಿದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಮೊದಲೇ ಸನ್ಯಾಸತ್ವ ಏನು ಹೇಳುತ್ತೆ, ಆಸೆಯಿಂದ ಮುಕ್ತನಾಗು ಅಂತ ಹೇಳುತ್ತೆ. ಆದರೆ ಅವನು ದುಡ್ಡಿನ ಆಸೆಗೋಸ್ಕರ ಯಾವುದೋ ಅಮೃತ ಬಿಂಡನ ಮಂಡಿ ನೋವು, ಸೊಂಟ ನೋವು, ಮಂಡಿ ನೋವು, ಇವನು ಒಂಥರ ಸೇಲ್ಸ್ಮ್ಯಾನ್ ಆಗ್ಬಿಟ್ಟಿದೆ. ನಾನು ಆ ಸೇಲ್ಸ್ಮ್ಯಾನ್ ಸ್ವಾಮೀಜಿ ಅಂತ ಹೆಸರಿಕ್ಕಿದ್ದೀನಿ ಅವನಿಗೆ. ಅರ್ಥ ಆಯ್ತಾ? ಆತನ ಕಾಲಿಗೆ ಬೀಳೋದೇನು, ಆತನಿಗೆ ಆಶೀರ್ವಾದ ಪಡೆಯೋದೇನು. ಎಷ್ಟೋ ಜನ ನನಗೆ ಆನಂದ ಗುರುಜಿಯಿಂದ ಮಕ್ಕಳಾಯಿತು, ಹೂ ಕಡಪ್ಪ ಆಗುತ್ತೆ. ಇಂಥ ಅಸಹ್ಯಕರವಾದ ವಿಚಾರ ನಮ್ಮಿಂದ ದೂರ ಹೋಗಬೇಕು. ದೇವರು ಯಾವನೋ ಮಕ್ಕಳು ಕೊಡೋದಿಲ್ಲ. ಸೈನ್ಸನ್ನು ಓದುವಂಥ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಎಂಥ ಅಸಹ್ಯವಾದಂಥ ನಂಬಿಕೆಗಳು ನಮ್ಮಲ್ಲಿನೂ ಇದೆ. ದೇವ್ರನ್ನ ಇಳಿಸ್ಬಿಡ್ತಾನಂತೆ, ದೇವ್ರನ್ನ ತೋರಿಸ್ಬಿಡ್ತಾನಂತೆ, ದೇವ್ರು ಇವನು ಮಾತು ಕೇಳುತ್ತಂತೆ, ದೇವ್ರು ಇವನು ಕಾಣಿಸ್ತಂತೆ. ಅವನೇ ಅವನ ಬ್ರಹ್ಮಾಂಡದ ಗುರುಜಿ ಬೇವರ್ಸಿ ಅವನಪ್ಪ ಅಯೋಗ್ಯ. ಅವನು ತ್ರಿಶೂಲ ಹಿಡ್ಕೊಂಡು ಕೂತ್ಕೊಳ್ತಾನೆ. ಮಧ್ಯರಾತ್ರಿ ದೇವಿ ಬಂದು ಇದನ್ನು ಕೊಟ್ಟು ಹೋದ್ಲು ಮುಂಡ ಮೊಚ್ಚು ಅಂತಾನೆ. ಯಂತ್ರದಲ್ಲಿ ಹೊಡಿಬೇಕಾ ನನ್ನ ಮಗನ? ತ್ರಿಶೂಲ ಕೊಡೋಕ್ಕೆ ಮಧ್ಯರಾತ್ರಿ ಅವಳೇನು ಅಲ್ಲಿ ಇವ್ರ ಅಪ್ಪನ ಫ್ಲೈಟಲ್ಲಿ ಬಂದು ಹೋದ್ಲ ದೇವಿ? ಯೋಚನೆ ಮಾಡಿ. ಎಂತೆಂಥ ಅಯೋಗ್ಯರನ್ನು, ನಾನು ಮೂರ್ಖರನ್ನಲ್ಲ, ಅವರಲ್ಲ ಮೂರ್ಖರು, ನಾವು ಮೂರ್ಖರು, ಅವ್ರು ಅಯೋಗ್ಯರು. ಅಂಥ ಅಯೋಗ್ಯರನ್ನು ನಂಬುವ ನಾವು ಮೂರ್ಖರು. ನಮ್ಮಂತಲ್ಲ, ಕೋಟಿ ಮೂರ್ಖರು ಇಂಡಿಯಾದಲ್ಲಿ. ಯೋಚನೆ ಮಾಡೋದಿಲ್ಲ ರೀ. ಅವನೇ ಅವನು ಆನಂದ ಗುರುಜಿ, ಅವನೇ ಅವನು ಬ್ರಹ್ಮಾಂಡ ಸ್ವಾಮೀಜಿಗಳಿಗೆ ದೇವ್ರಿಗೆ ಸಿಕ್ಕಿದ್ರೆ ಅವನೇ ಯಾಕ್ರಿ ಇಂಥ ಅಯೋಗ್ಯರ ಕೆಲಸ ಮಾಡ್ತಾ ಇದ್ರು? ದೇವ್ರಿಗೆ ನೋಡೋ ಯೋಗ್ಯತೆ ಅವ್ರಿಗಿಂತ ಹೆಚ್ಚಾಗಿ ನಮಗಿದೆ. ಯಾಕೆ ಗೊತ್ತಾ? ಬೆವರರಿಸಿ ನಾವು ದುಡಿತಾ ಇದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ.
ಯಾವುದೇ ಆಸೆ ಪಡ್ದಲೇ ನಮ್ಮ ಶ್ರಮಕ್ಕೆ ತಕ್ಕಂಥ ಫಲದಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವು. ಕಣ್ರಿ ನಿಜವಾಗ್ಲೂ ದೇವ್ರಿಗೆ ಹತ್ರ ಆಗಿರೋದು ನನ್ನ ಮಕ್ಕಳಲ್ಲ. ಇಷ್ಟಿಷ್ಟಪ್ಪ ಉಂಗುರಗಳು ಹಾಕ್ಕೊಂಡು, ಇಷ್ಟಿಷ್ಟಪ್ಪ ಚಿನ್ನದ ಕ್ಯಾಪ್ ಹಾಕ್ಕೊಂಡ್ರು ಅಂತ ರುದ್ರಾಕ್ಷಿಗಳನ್ನ ಹಾಕ್ಕೊಂಡು, ಏನು ಕೈಗೆ ಚಿನ್ನದ ಕಡ್ಗ ಹಾಕ್ಕೊಂಡು ಎಲ್ಲ ನಿಮ್ಮದೇ ದುಡ್ಡು. ಅಯೋಗ್ಯರ ಮೂರ್ಖರ ಕೇಳಿಸ್ಕೊಳ್ಳಿ, ನಿಮ್ಮದೇ ದುಡ್ಡದು. ಇವನು ಯಾವನ ಇಲ್ಲ ಅವನಿಗೆ ಇಲ್ಲಿ ಶನೇಶ್ವರ ಮೈ ಮೇಲೆ ಬರ್ತಾನಂತೆ, ಕಪ್ಪಾಕಿ ಹೇಳ್ತಾನಂತೆ. ನಾನು ಅವನಿಗೆ ಹೇಳ್ತೀನಿ ನಾನು ಯಾವ ನನ್ನ ಒಂದು ಘಟನೆ ಹೇಳ್ತೀನಿ, ಆ ಘಟನೆ ಯಾವಾಗ ನಡೀತು ಅಂತ ಅವ್ನು ಹೇಳ್ಬಿಟ್ರೆ ಅವ್ನು ಕಾಲು ಕೆಳಗೆ ನೋಡ್ಬಿಡ್ತೀನಿ. ಅವನು ಅಯೋಗ್ಯ ಶನಿ ಹೆಸರು ಹೇಳ್ಕೊಂಡು ಬದುಕ್ತಾವ. ಇಲ್ಲ ಅಮೃತೂರು ದಾರಿಯಲ್ಲಿ ಒಂದು ಶನೇಶ್ವರನ ದೇವಸ್ಥಾನ ಕೇಂದ್ರ ಇದೆ. ನಾನು ದೇವರ ವಿರೋಧಿ ಅಲ್ಲ ಸ್ನೇಹಿತರೆ, ಖಂಡಿತ ದೇವರ ವಿರೋಧಿ ಅಲ್ಲ. ದೇವರ ಹೆಸರು ಹೇಳ್ಕೊಂಡು ಬಂಡವಾಳ ಮಾಡುವ ಬೇವರ್ಸಿಗಳ ವಿರೋಧಿ ನಾನು. ಅವ್ರು ಇಷ್ಟುದ್ದ ಹಾಕ್ಕೊಂತಾರೆ ಬಳೆನ, ಇಷ್ಟುದ್ದ ಹೊತ್ತತ್ರ ಅರ್ಧ ಕೆ ಜಿ ಚಿನ್ನದಿರಬೇಕು. ಅದೆಲ್ಲ ಯಾರ್ದು? ನಿಮ್ಮ ಅಪ್ಪನ ದುಡ್ಡ ಅಲ್ಲ, ಜನರಿಂದ ಅಮಾಯಕರಿಂದ ಸುಲಿಗೆ ಮಾಡೋ ದುಡ್ಡು. ಅರ್ಥ ಆಯ್ತಲ್ಲ? ಶನಿ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ. ನಿಜವಾಗ್ಲೂ ದೇವ್ರ ಬಗ್ಗೆ ಭಕ್ತಿ ಇದ್ರಿ ಕೆಲಸ ಮಾಡ್ತಿರಲಿಲ್ಲ ನಿನಗೆ ಚೆನ್ನಾಗಿ ಗೊತ್ತು ಶನಿ ನೀನೇನು ಮಾಡಲ್ಲ ಅಂತ. ಯಾಕೆ ಹೇಳು? ನೀನೇ ದೇವರು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ರಲ್ಲ ಶಂಕರಾಚಾರ್ಯರು, ಹಂಗೆ ನೀನೇ ದೇವರಾಗ್ಬಿಟ್ಟಿದ್ಯಾ. ಯಾಕೆಂದರೆ ದೇವರು ಯಾರಿಗೂ ಶಾಪ ಕೊಡಲ್ಲ ಅನ್ನೋ ಸತ್ಯ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಅವ್ನು ಬಂಡವಾಳ ಮಾಡ್ಕೊಂಡಿದ್ದಾನೆ, ನಾನು ಅದನ್ನು ವಿಚಾರ ಮಾಡ್ಕೊಂಡಿದ್ದೀನಿ. ನನಗೂ ಚೆನ್ನಾಗಿ ಗೊತ್ತು ದೇವ್ರು ಶಾಪ ಕೊಡಲ್ಲ ಅಂತ. ದೇವ್ರು ಶಾಪ ಕೊಡಲ್ಲ, ಹಾಗಾಗಿ ದೇವ್ರ ಹೆಸರು ಹೇಳ್ಕೊಂಡು ನಾನು ಅವನಿಗಿಂತ ಅದ್ಭುತವಾದಂಥ ಮೋಸಗಾರ ಆಗಬಹುದು. ಬರೀ ಒಂದು ವರ್ಷದಲ್ಲೇ ಕೋಟ್ಯಾಧಿಪತಿ ಆಗ್ಬಿಡ್ಬೋದು ನಾನು ತಲೆ ಕೆಡಿಸ್ಕೊಂಡ್ರೆ. ಆದರೆ ಅದು ಯಾವತ್ತೂ ಕೂಡ ಧರ್ಮಕ್ಕೆ ಮಾಡಿದ ದೇವರಿಗೆ ಮಾಡಿದ ಮೋಸ ಆಗುತ್ತೆ. ಆ ಮೋಸಕ್ಕೆ ನಾವು ಪ್ರತಿಫಲವನ್ನು ಅನುಭವಿಸ್ತೀವಿ. ಅದು ಆಗಬಾರ್ದು. ಮನುಷ್ಯರ ಭಾವನೆಗಳ ಜೊತೆ ಚೆಲ್ಲಾಟ ಆಡುವಂಥ ಆ ಕ್ರೂರ ವ್ಯವಸ್ಥೆಯನ್ನು, ಆ ಒಂದು ಅನಿಷ್ಟ ವ್ಯವಸ್ಥೆಯನ್ನು, ಅಸಹ್ಯಕರವಾದ ವ್ಯವಸ್ಥೆಯನ್ನು ನಾವು ವಿರೋಧಿಸಬೇಕು, ಜನನೂ ವಿರೋಧಿಸುವಂಥ ಬುದ್ಧಿವಂತರಾಗಬೇಕು. ಆನಂದ ಗುರುಜಿಯಿಂದ ಅಲ್ಲರಿ ನಮ್ಮ ಜಗತ್ತಿಗೆ ಬೆಳಕರಿತಾ ಇರೋದು. ಬೃಹತ್ ಬ್ರಹ್ಮಾಂಡ ಸ್ವಾಮೀಜಿಯಿಂದ ಅಲ್ಲರಿ ಪ್ರಳಯಗಳು ತಪ್ಪೋಗ್ತಾ ಇರೋದು. ಗುಂಡ ಹಾಮೋಯ್ತು 21 ಮುಳುಗಿ ಹೋಗುತ್ತೆ ಅಂತ ಅವನ ಯೋಗ್ಯತೆಗಷ್ಟು ಬೆಂಕಿ ಹಾಕ, ಫಸ್ಟ್ ಅವನೇ ಮುಳುಗೋಗ್ಬಿಟ್ರೆ ಸಾಕು ಅಂತ ಅಯೋಗ್ಯರು ಬೇಗ ಸತ್ತೋಗ್ಬಿಡ್ಬೇಕು. ಎಂತೆಂಥ ಕರೋನಾ ಬಂದು ಎಂತೆಂಥ ಒಳ್ಳೆ ಜನ ಎಲ್ಲ ಸತ್ತೋಗ್ಬಿಟ್ರು. ಇಂಥ ಅಯೋಗ್ಯರಿಗೆ ಇನ್ನೂ ಕರೋನಾನು ಬರಲಿಲ್ಲ, ಏನೂ ಬರಲಿಲ್ಲ. ಹಂಗಂತ ಮಾತ್ರಕ್ಕೆ ಅವರೆಲ್ಲ ಬಹಳ ದೈವ ಭಕ್ತರು ಅನ್ಕೋಬೇಡಿ. ಪಾಪಿ ಚಿರಾಯು, ನಾನು ಬದುಕಿದ್ದೀನಿ, ನೀವು ಬದುಕಿದ್ದೀರಾ. ಪಾಪಿಗಳು ಬೇಗ ಸಾಯೋದಿಲ್ಲ, ಪುಣ್ಯಾತ್ಮರೇ ಬೇಗ ಹೋಗೋದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನನ್ನ ಮಕ್ಕಳು ಮಹಾಪಾಪಿಗಳು. ಅರ್ಥ ಆಯ್ತಲ್ಲ? ಇಂಥ ಅನಿಷ್ಟವನ್ನು ನೋಡಿದಾಗ ವಚನಕಾರರು ನಮ್ಗೆ ಆದರ್ಶ ಆಗ್ತಾರೆ. ಯಾಕೆಂದರೆ ಅವರಿಗೆಲ್ಲ ಅನಿಷ್ಟದಿಂದ ದೂರ ಉಳ್ಕೊಂಡಿದ್ರು, ಅವರಿಗೆಲ್ಲ ವಿಚಿತ್ರವಾದ ವರ್ತಮಾನಗಳಿಂದ ದೂರ ಉಳ್ಕೊಂಡಿದ್ರು. ಹಾಗಾಗಿ ಅವರು ಅಧ್ಯಾತ್ಮದಲ್ಲಿ ಉತ್ತಮವಾದಂಥ ಶಿಖರಗಳಾದರು. 800 ವರ್ಷಗಳು ಕಳೆದರೂ ಅವರನ್ನು ನಾವು ಮಾದರಿಯಾಗಿ ಇಟ್ಕೊಂಡಿದ್ವಿ. ನಾವು ಅವ್ರನ್ನೇ ಆದರ್ಶವಾಗಿ ಇಟ್ಕೊಂಡಿದ್ವಿ. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ, ಧರ್ಮ ಅನ್ನುವಂಥ ಅಫೀಮು ಬಂದಾಗ ಆ ಧರ್ಮವನ್ನು ಜಾಗೃತವಾಗಿ ಸ್ವೀಕರಿಸಿ, ದಯವಿಟ್ಟು ಕುರುಡು ಭಾವನೆಯಿಂದ ಸ್ವೀಕರಿಸುವಂಥ ಮನೋಭಾವ ಬೇಡ. ಅದು ದೇವರಿಗೆ ಮಾಡಿದಂಥ ಅಪರಾಧ ಆಗೋಗ್ಬಿಡುತ್ತೆ. ಅಂಥದ್ದೊಂದು ದೌರ್ಭಾಗ್ಯ ಬೇಡ ಅಂತ ಹೇಳ್ತಾ ನೋಡಿ ಕೊನೆ ಪದ್ಯವನ್ನು ಮುಗಿಸೋಣ. ನಾ ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನೇಕೆ ಸಲಹೆ, ನೀ ದೇವರಾದರೆ ಎನ್ನನೇಕೆ ಸಲಹೆ, ಆರೈದು ಒಂದು ಕುಡಿಕೆ ಉದಕವನೆರವೇ, ಹಸಿದಾಗ ಒಂದು ತುತ್ತು ಹೋಗರವನೆಕ್ಕಿವೆ, ನಾ ದೇವ ಕಾಣ ಗುಹೇಶ್ವರ. ದೇವರು ಯಾರು? ನಾವು ಕೂಡ ಹೇಳ್ತೀವಿ ಆಪತ್ತಿಗಾದವನೇ ನೆಂಟ. ಆಪತ್ಕಾಲದಲ್ಲಿ ಪ್ರಾಣ ಉಳಿಸೋಕೆ ಬಂದವನೇ ದೇವರು. ಅರ್ಥ ಆಯ್ತಲ್ಲ? ನಮ್ಮ ಕೊನೆಗಾಲದಲ್ಲಿ ನಮ್ಮ ಆಸರೆಗೆ ನಿಲ್ಲುವಂಥ ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಘಟನೆ ಮತ್ತು ಯಾವುದೇ ಒಂದು ವ್ಯಕ್ತಿಯನ್ನು ನಾವು ದೇವರು ಅಂತ ಕಣಪ್ಪ, ನನ್ನ ಜೀವನದಲ್ಲಿ ದೇವರು ಬಂದೇ ಕಣಪ್ಪ. ನೀವು ದೇವ್ರು ಬರೋಕ್ಕಾಗಲ್ಲ. ಅದಕ್ಕೆ ಆ ರೂಪದಲ್ಲಿ ಮನುಷ್ಯ ಬಂದಿದ್ದಾನೆ. ಮನುಷ್ಯನನ್ನು ದೇವರ ರೂಪದಲ್ಲಿ ಗೌರವಿಸೋದು ನಮ್ಮ ದೊಡ್ಡತನ. ನಮ್ಮ ಕಷ್ಟಕ್ಕೆ ಸಹಾಯ ಮಾಡಿದ ವ್ಯಕ್ತಿಯನ್ನು ದೇವರು ಅನ್ನೋದು ನಮ್ಮ ದೊಡ್ಡತನ. ಹಂಗಂದು ಮಾತ್ರ ಅವ್ನು ಕಿರೀಟ ಇಟ್ಬಿಟ್ಟು ಒಂದು ಸಿಂಹಾಸನ ಕೊಟ್ಟು ಕೂಡಿಸೋದು ಅಂತ ಅಲ್ಲ. ಅರ್ಥ ಆಯ್ತಲ್ಲ? ಕೆಲವು ವಿಚಾರವಾದಿಗಳು ಏನು ಮಾಡ್ತಾರೆ, ನಮಗೆ ಗೊತ್ತಿರುವ ಅನುಭವಗಳನ್ನ 4 ಜನರಿಗೆ ಹಂಚಿ ಅವ್ರ ಬದುಕನ್ನು ಉದ್ಧಾರ ಮಾಡುವಂಥ ಕೆಲಸ ಮಾಡ್ತಾರೆ. ಆ ಉದ್ಧಾರ ಆಗಿದ ತಕ್ಷಣ ಜನ ಅವನ್ನೇ ದೇವರು ಅಂದ್ಕೊಂಡ್ಬಿಡ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಗಾಂಧಿ ಕೂಡ ದೇವರಾಗ್ಬಿಟ್ಟ, ಸುಭಾಷ್ ಚಂದ್ರ ಬೋಸ್ ಕೂಡ ದೇವರಾಗ್ಬಿಟ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ದೇವರಾಗ್ಬಿಟ್ರು, ಅಂಬೇಡ್ಕರ್ ದೇವರಾಗ್ಬಿಟ್ರು. ವಾಟ್ ಈಸ್ ದಿಸ್? ಯಾಕೆ ಅಂತಂದರೆ ಅವ್ರಿಗೆ ಹ್ಯುಮ್ಯಾನಿಟಿ, ಮಾನವೀಯ ಮೌಲ್ಯಗಳನ್ನು ಜಾಗೃತಗೊಳಿಸಿದಂಥ ಮತ್ತು ಕೋಟಿ ಜನರಿಗೋಸ್ಕರ ಬದುಕನ್ನು ತ್ಯಾಗ ಮಾಡಿದಂಥ ಆದರ್ಶ ಇದ್ದಿದ್ದರಿಂದ ಅವ್ರು ದೇವರಾಗ ಅಂಥ ಒಂದು ಅವಕಾಶ ನಮಗೂ ಇದೆ. ಮದರ್ ತೆರೆಸಾ ದೇವರಾಗ್ತಾರೆ, ಸುಧಾಮೂರ್ತಿ ದೇವರಾಗ್ತಾರೆ. ಯಾಕೆಂದರೆ ಸಾವಿರಾರು ಮಕ್ಕಳ ಅಕ್ಷರ ಜ್ಞಾನಕ್ಕೆ ಅವರು ಆಸರೆ ಆಗಿದ್ದಾರೆ. ಜೀವನವನ್ನು ಅರ್ಪಿಸ್ಕೊಳ್ಳಿ, ಜೀವನದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಅದು ಕೇಳ್ತಾ ಇದ್ದಾರೆ, ನಾ ದೇವರಲ್ಲದೆ ನೀ ದೇವನೇ. ಪ್ರಶ್ನೆ, ನಾನು ದೇವರ ನೀನು ದೇವರ? ದೇವ್ರು ಹೇಳ್ತಾರೆ ನಾನು ದೇವ್ರ ಕಣೆಯ, ನೀನು ದೇವರ? ಅದೇ ಹಂಗೆ ಪ್ರಶ್ನೆ ನೋಡಿ. ಭಕ್ತ ದೇವ್ರನ್ನ ಪ್ರಶ್ನೆ ಮಾಡ್ತಾನೆ,
ಅದಕ್ಕೆ ಹೇಳ್ತಾ ಇದ್ದ, ನೀನು ದೇವರಲ್ಲ. ಏನು? ನೀ ದೇವನಾದಡೆ ಎನ್ನನೇಕೆ ಸಲಹೆ. ನೀನು ದೇವರಾಗದಾದರೆ, ದೇವರು ಉಂಡ್ರಿಲಿ ದೊಡ್ಡವನು ತಂದೆ ಅನ್ಕೊಂಬಿಡೋಣ, ಹೌದಲ್ವಾ? ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ. ಯಾಕೆ ಅಂತಂದರೆ ಹುಟ್ಟಿದಾರಾಪ್ಯ ನಮ್ಮನ್ನು ಒಂದು ಮಟ್ಟಕ್ಕೆ ಬರೋವರೆಗೂ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಸಾಕ್ತಾನೆ. ತಂದೆ ತಾಯಿ ದೇವರೇ, ಅದರಲ್ಲಿ ಅನುಮಾನವೇ ಇಲ್ಲ. ನಮ್ಮ ಬದುಕನ್ನು ತಿದ್ದಿದ ಗುರು ದೇವರೇ, ಅದರಲ್ಲಿ ಯಾವ ತರ್ಕವೂ ಇಲ್ಲ, ಹೌದಲ್ಲ? ಹಾಗಾಗಿ ನೀ ದೇವನಾದರೆ, ಹೌದು ನೀನು ದೇವರು ಅನ್ನೋದಾದರೆ ಎನ್ನನೇಕೆ ಸಲಹೆ. ನಾನು ನೀನು ಕಾಪಾಡಬೇಕಿತ್ತಲ್ವ? ನನಗೆ ಹೊಟ್ಟೆ ಹಸುವಾಗಿದ್ದ ತಕ್ಷಣ ಊಟ ತಂದು ಕೊಡಬೇಕಿತ್ತು. ನನ್ನ ಜೀವನದಲ್ಲಿ ಏನೇನು ಬೇಕೋ ಅದೆಲ್ಲ ಒದಗಿಸ್ಬೇಕಿತ್ತು. ನನಗೆ ಯಾವ ತೊಂದರೆಯೂ ಆಗದಂತೆ ಕೊನೆವರೆಗೂ ನೀನು ನನ್ನ ಕಾಪಾಡಿದರೆ ನಾನೇನು ದೇವರು ಅಂದ್ಬಿಡ್ತಿದ್ದೆ. ನೀನೇನು ಮಾಡಲ್ಲ. ಗರ್ಭದಲ್ಲಿ ಕೂತ್ಕೊಂತೀಯ, ಅಭಿಷೇಕ ಮಾಡಿಸ್ಕೊಂತೀಯ, ಪ್ರಸಾದ ಕೊಡಿಸ್ಕೊಂತೀಯ, ಚೆನ್ನಾಗಿ ಆರಾಮಾಗಿದೆಯಾ, ಅರ್ಥ ಆಯ್ತೀನಿ. ಎಣ್ಣೆ ಹೆಸರು ಹೇಳ್ಕೊಂಡು ಪೂಜಾರು ಬೆಳೀತಾವ್ರೆ, ನಿನ್ನನ್ನು ನೋಡ್ಕೊಂಡು ನಾವು ಸುಮ್ಮನೆ ಭಕ್ತಿ 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 ಅಂತ ನಾಮವನ್ನು ಪಠನೆ ಮಾಡ್ತಾ ಇದ್ದೀವಿ ಹೊರತು ನೀನು ಎದ್ದು ಬರಲಿಲ್ಲ, ನಮ್ಮನ್ನು ಉದ್ಧಾರ ಮಾಡಲಿಲ್ಲ. ಒಂದು ಮೇಲೆ ನೀನು ಹೆಂಗೆ ದೇವರು, ನೀನು ಹೆಂಗೆ ದೇವರು. ಅದಕ್ಕೆ ಸುಮ್ಮನೆ ನೀನು ದೇವರಲ್ಲ ಅಂತ ಹೇಳ್ತಿಲ್ಲ, ನಾನು ಹೆಂಗೆ ದೇವರು ಅಂತಲೂ ಹೇಳ್ಕೊಂತಾನೆ. ಅಂದರೆ ಒಬ್ಬ ಭಕ್ತ ಕೂಡ ಹೇಗೆ ದೇವರು, ಒಬ್ಬ ಮನುಷ್ಯ ಕೂಡ ದೇವರು ಹೇಗೆ ಅಂತ ಹೇಳ್ಕೊಂತಾನೆ. ನೋಡಿ, ನೀ ದೇವನಾದಡೆ ಎನ್ನನೇಕೆ ಸಲಹೆ. ನೀನು ದೇವರೇ ಆಗದಾದರೆ ನನ್ನನ್ನು ಯಾಕೆ ಕಾಪಾಡ್ತಿಲ್ಲ? 6 ಒಂದು ಕುಡಿಕೆ ಉದಕವನೆರವೇ. ಯಾರಾದರೂ ಒಬ್ಬರು ಬಾಯಾರಿಕೆ ಅಂತ ಬಂದಾಗ, ಅಯ್ಯೋ ಬಾಯಾರಿಕೆ ಸತ್ತೋಗ್ಬಿಡ್ತೇನೆ ಅಂತ ದಪ್ಪನೆ ಕುಸಿದು ಬಿದ್ದಾಗ 6 ಹುಡುಕಿಕೊಂಡು ಬಂದು ಒಂದು ತೊಟ್ಟು ನೀರನ್ನು ಕೊಡುವ ಶಕ್ತಿ ನಿನಗಿದೆಯಾ ನನಗಿದೆಯಾ ಅಂದರೆ ಅದು ನನ್ನ ಕರ್ತವ್ಯ. ದಟ್ಸ್ ಮೈ ಡ್ಯೂಟಿ. ನಾನು ಅದನ್ನು ಮಾಡಬಲ್ಲೆ. ನಿನ್ನ ಕೈಲಾಸದಿಂದ ಓಡಿ ಬಂದು ಶಿವ ನೀರು ಕುಡಿಸಿರೋ ಇತಿಹಾಸ ಇದೆಯಾ? ವೈಕುಂಠದಿಂದ ಓಡಿ ಬಂದು ವಿಷ್ಣು ನೀರು ಕುಡಿಸಿರೋ ಇತಿಹಾಸ ಇದೆಯಾ? ಸತ್ಯಲೋಕದಿಂದ ಓಡಿ ಬಂದು ಬ್ರಹ್ಮ ನೀರು ಕುಡಿಸೋ ಇತಿಹಾಸ ಇದೆಯಾ? ಇಲ್ಲ. ಪಕ್ಕದ ಮನೆ ಯಾರೋ ಒಬ್ಬ ಓಡಿ ಬಂದು ತಟ್ಟನೆ ಬಿದ್ದಿರೋ, ರೋಡಲ್ಲಿ ಬಿದ್ದಿರೋ ಒಂದು ವ್ಯಕ್ತಿಯನ್ನು ಪಕ್ಕಕ್ಕೆ ಮಲಗಿಸಿ ಆತನಿಗೆ ನೀರು ಕುಡಿಸಿ ಬದುಕಿಸಿರೋ ಇತಿಹಾಸ ಲಕ್ಷ. ಹಾಗಾಗಿ ಯಾರಿಗೆ ಬಾಯಾರಿಕೆ ಅಂತ ಬಂದವ್ರಿಗೆ ಹುಡುಕಿ 6 ಹುಡುಕಿ ಒಂದು ಕುಡಿಕೆ, ಒಂದು ಕುಡಿತೆ ಅಂದರೆ ಒಂದೇ ಒಂದು ಗುಟುಕು, ಕುಡಿತೆ ಅಂದರೆ ಗುಡುಕು, ಒಂದು ಗುಟುಕು ನೀರನ್ನು ಕೊಡುವಂಥ ಶಕ್ತಿ ನನಗಿದೆ. ಹಾಗಾಗಿ ಐ ಆಮ್ ಗಾಡ್, ಯು ಆರ್ ನಾಟ್ ಎ ಗಾಡ್. ನೀನು ದೇವರಲ್ಲ. ಯಾಕೆಂದರೆ ಇಲ್ಲಿವರೆಗೂ ಈ ದೊಡ್ಡ ಪರಂಪರೆಯನ್ನು ಅವಲೋಕನ ಮಾಡಿದಾಗ ಯಾವ ಒಬ್ಬ ವ್ಯಕ್ತಿಗೂ ನೀನು ಬಂದು ಕೈಯಿಂದ ನೀರು ಕೊಟ್ಟು ಕಾಪಾಡಿಲ್ಲ ಅಂದಮೇಲೆ ನೀನು ಹೇಗೋ ದೇವರಾಗ್ತೀಯಾ? ನಾನು ದೇವರು. ಅರ್ಥ ಆಯ್ತಲ್ಲ? ಬಾಯಾರಿಕೆಯೆಂದು ಬಂದು ಬಸವಳಿದು ಬಿದ್ದವನನ್ನು ಹುಡುಕಿ ತಡಕಿ ಒಂದು ತೊಟ್ಟು ನೀರನ್ನು ತಂದು ಕುಡಿಸಿ ಬದುಕಿಸಿದ ನಾನು ದೇವರ, ನೀನು ದೇವರ ಅನ್ನೋ ಪ್ರಶ್ನೆಯನ್ನು ಅಲ್ಲಮ್ಮ ಕೇಳ್ತಾ ಇದ್ದಾನೆ. ಹಾಗೆ ಹಸಿದಾಗ ಒಂದು ತುತ್ತು ಹೋಗರವನಿಕ್ಕುವೆ. ಇನ್ನು ಹೊಟ್ಟೆ ಹಸುವಂತ ಬಂದವರಿಗೆ ದೇವಾಲಯದಲ್ಲಿ ಹೊಟ್ಟೆ ಹಸುವಂತ ಬಂದಂತಹ ಜನ ದೇವರನ್ನ ನೋಡಿ ಹೊಟ್ಟೆ ತುಂಬಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ದೇವರ ಪೂಜೆ ಆದಮೇಲೆ ಸಿಗುವ ಪ್ರಸಾದವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ. ದೇವರು ಎಂಬುದು ನಂಬಿಕೆ ಅಷ್ಟೇ. ಅರ್ಥ ಆಯ್ತಲ್ಲ? ಹಾಗಾಗಿ ಯಾರೋ ಒಬ್ಬ ರಸ್ತೆಯಲ್ಲಿ ಒಂದು 3-4 ದಿವಸ ಆಗಿದೆ ಊಟ ಮಾಡಿ ಅಯ್ಯೋ ಹೊಟ್ಟೆ ಹಸು ತಾಳಲಾರ್ದೆ ಸಂಕಟ ಅಂತ ಬಿದ್ದೋಗಿದ ತಕ್ಷಣ ಯಾವುದಾದ್ರೂ ದೇವರು ಬಂದು ಊಟ ಕೊಡಿಸಿರೋ ಇತಿಹಾಸ ಇದೆಯಾ? ಇಲ್ಲ. ಯಾಕೆಂದರೆ ದೇವರು ಎಂಬುದು ನಂಬಿಕೆ ಅಂತ ಈಗ ತಾನೇ ಹೇಳಿದೆ ನಾನು. ಅದು ಸತ್ಯ ಅಲ್ಲ, ನಂಬಿಕೆ ಅಷ್ಟೇ. ಆ ನಂಬಿಕೆಯೇ ನಮ್ಮ ಜೀವನದ ಮೌಲ್ಯ. ಹಾಗಾಗಿ ಯಾರಾದರೂ ಒಬ್ಬರು ಓಡಿ ಬಂದು ನಮಗೆ ಊಟವನ್ನು ಕೊಡ್ತಾರೆ ಹೊರತು ದೇವರು ಇಲ್ಲಿವರೆಗೂ ಓಡಿ ಬಂದಿಲ್ಲ. ಹಾಗಾಗಿ ಆತ ಹೇಳ್ತಾ ಇದ್ದಾನೆ, ಹಸಿದಾಗ ಒಂದು ತುತ್ತು ಹೋಗರವನಿಕ್ಕಿವೆ. ಯಾರೋ ಒಬ್ಬ ಹೊಟ್ಟೆ ಹಸುವು, ಅಣ್ಣ ಸಂಕಟ 2 ದಿವಸ ಆಯಿತು ಊಟ ಮಾಡಿ ಸತ್ಯ ಹೋಗ್ಬಿಡ್ತೀನಿ ಅಣ್ಣ, ನಾನು ಬೇಡ ಬಾರಪ್ಪ ಕೂತ್ಕೋ ಇಲ್ಲಿ ಅಂತ ಅವನು ಕೈ ತುಂಬ ಊಟವನ್ನು ಕೊಟ್ಟು ಹೊಟ್ಟೆ ತುಂಬಿಸುವಂಥ ಒಂದು ಪ್ರಯೋಗ ಮಾಡಿದ್ದು ನಾನೇ ಹೊರತು ನೀನಲ್ಲ. ಹಾಗಾಗಿ ದೇವರಾಗಿರುವಂಥ ನಿನ್ನ ಕೈಲಾಗದ ಕೆಲಸವನ್ನು ಒಬ್ಬ ಮನುಷ್ಯನಾಗಿ ನಾನು ಮಾಡ್ತಾ ಇದ್ದೀನಿ. ಈಗ ಹೇಳು, ನಾನು ದೇವರ ನೀನು ದೇವರ? ಅದು ಕೇಳ್ತಾ ಇದ್ದಾನೆ. ನಾ ದೇವ ಕಾಣ ಗುಹೇಶ್ವರ, ಐ ಆಮ್ ಗಾಡ್. ಯಾಕೆಂದರೆ ಬಾಯಾರಿ ಬಂದವನಿಗೆ ಒಂದು ತೊಟ್ಟು ನೀರು ಕೊಡುವಂಥ ಶಕ್ತಿ ನನಗಿದೆ. ಹಸಿವು ಅಂತ ಬಂದವ್ರನ್ನ ಊಟ ಹಾಕಿ ಬದುಕಿಸುವ ಶಕ್ತಿ ನನಗಿದೆ. ಹಾಗಾಗಿ ನಾನು ದೇವರೇ ಹೊರತು ನೀನಲ್ಲ. ಇದರ ಅರ್ಥ ಇಷ್ಟೇ. ಕಷ್ಟದಲ್ಲಿರುವಾಗ ಸಹಾಯ ಮಾಡಲಿಕ್ಕೆ ಭಗವಂತನನ್ನು ಕಾಯಬೇಡಿ, ನೀವೇ ಮುನ್ನುಗ್ಗಿ ಸಹಾಯ ಮಾಡಿ. ಆ ಮೂಲಕ ನಿಮ್ಮ ಮಾನವೀಯತೆ ದೇವರಾಗುತ್ತೆ, ನೀವೇ ಸಮಾಜಕ್ಕೆ ಆದರ್ಶವಾಗ್ತೀರಾ. ನೊಂದ ಮನಸ್ಸುಗಳ ಕಣ್ಣೀರನ್ನು ಒರೆಸುವುದೇ ನಿಜವಾದ ದೈವತ್ವ. ನಾವು ದೇವರಾಗೋದು ಒಂದಿಷ್ಟೇ. ನೊಂದ ಮನಸ್ಸುಗಳ, ಹಸಿದ ಮನಸ್ಸುಗಳ, ತಪ್ತ ಮನಸ್ಸುಗಳ ದುಃಖವನ್ನು, ಹಸಿವನ್ನು, ನೋವನ್ನು, ಸಂಕಟವನ್ನು ದೂರ ಮಾಡುವಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ಕ್ಷಣಕ್ಕೆ ಅವರ ಕಣ್ಣಲ್ಲಿ ದೇವರಾಗ್ತಾನೆ. ಹೊಟ್ಟೆ ಹೆಸರಿನಿಂದ ನರಳ್ತಾ ಇರೋರಿಗೆ ಒಂದೇ ಒಂದು ತುತ್ತು ಊಟ ಕೊಟ್ಟರೆ, ಅಣ್ಣ ನನ್ನ ಬದುಕನ್ನು ಕಾಪಾಡಿದೆ, ನನ್ನ ಪ್ರಾಣ ಉಳಿಸ್ದೆ ಅಣ್ಣ, ದೇವ್ರ ಥರ ಬಂದ್ಬಿಟ್ಟೆ ಅಣ್ಣ ಅಂತ ಕೈ ಮುಗಿತಾನಲ್ಲ, ಆ ಕ್ಷಣಕ್ಕೆ ನೀವು ಅವನ ಕಣ್ಣಲ್ಲಿ ದೇವರಾಗಿ ಕಾಣ್ತೀರ.
ಜ್ಞಾನ ತಪ್ಪಿ ಬಿದ್ದಿರುವಂಥ ವ್ಯಕ್ತಿಗೆ ನೀರು ಕುಡಿಸಿದಾಗ ಆ ಕ್ಷಣಕ್ಕೆ ಆ ವ್ಯಕ್ತಿಗೆ ನೀವು ದೇವರಾಗಿ ಕಾಣ್ತೀರಾ. ಹಾಗಾಗಿ ನಾವೇ ದೇವರಾಗಬೇಕೇ ಹೊರತು ದೇವರು ಬರ್ತಾನೆ ಅಂತ ಕಾಯುವಂಥ ಒಂದು ದೌರ್ಭಾಗ್ಯ ಬೇಡ ಅನ್ನೋಂಥ ಎಚ್ಚರಿಕೆಯನ್ನು 3ನೇ ವಚನ ಕೊಡ್ತಾ ಇದೆ. ಇದಿಷ್ಟು ಅಲ್ಲಮನ ವಚನಗಳ ಪರಿಚಯ ಅಂತ ಹೇಳ್ತಾ, ಅಲ್ಲಮನ ವಚನಗಳು ಇಂದಿಗೂ ಕೂಡ ಅತ್ಯಂತ ಸರ್ವಶ್ರೇಷ್ಠವಾದಂಥ ಆದರ್ಶವಾಗಿದೆ. ಹಾಗಾಗಿ ಸ್ನೇಹಿತರೆ, ಅವುಗಳನ್ನ ಬರೀ ಓದೋದಲ್ಲ, ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ವಿಚಾರವನ್ನು ಮಾಡಿದಾಗ ಮತ್ತು ಆ ಒಂದು ಶ್ರದ್ಧೆ ನಮ್ಮಲ್ಲಿ ಮೂಡಿದಾಗ ಖಂಡಿತ ನಮ್ಮ ಬದುಕು ಉಜ್ವಲವಾಗುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು 4ನೇ ತರಗತಿಯನ್ನು ಕೇಳಿದ ಪ್ರಥಮ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿ ನಿಮಗೆ ಮಂಗಳವಾರ ಇರುತ್ತೆ ಅಂತ ಹೇಳ್ತಾ, ಆಗ ನಿಮಗೆ ಗಟ್ಟಿವಾಳೆಯ ಅವರ ವಚನವನ್ನು ಪರಿಪೂರ್ಣವಾಗಿ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ನಿಮ್ಮಿಂದ ವಿದಾಯ ಹೊಂದ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು, ವಿಜಯದಶಮಿ ಮತ್ತು ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಇರಿ, ಸೇಫಾಗಿರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಕರೋನಾದಿಂದ ಮುಕ್ತರಾಗಿರಿ, ದೇಶವನ್ನು ಕೂಡ ಕರೋನಾದಿಂದ ಮುಕ್ತ ಮಾಡುವಂಥ ನಮ್ಮ ಹೋರಾಟದಲ್ಲಿ ಕೈ ಜೋಡಿಸಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ನಮ್ಮ ನಾಡದೇವತೆಯಾದಂಥ ರಾಜರಾಜೇಶ್ವರಿ, ಭುವನೇಶ್ವರಿ, ಚಾಮುಂಡೇಶ್ವರಿ ತ್ರಿಶಕ್ತಿಗಳಾದಂಥ ಆ 3 ನಾಡದೇವತೆಗಳು ಸಮಸ್ತ ಶಕ್ತಿಯನ್ನು ಕೊಟ್ಟು ಈ ದೇಶಕ್ಕೆ ಬಂದಿರುವ, ಈ ಜಗತ್ತಿಗೆ ಬಂದಿರುವ ಗಂಡಾಂತರಗಳೆಲ್ಲ ದೂರವಾಗಿ ನಮ್ಮ ಬದುಕು ಸುಂದರವಾಗಲಿ. ಆ ವಿಜಯದಶಮಿ ಅಂತಂದರೆ ಏನೋ ಒಂದು ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡಿ ಶಿಷ್ಟ ಶಕ್ತಿ ಮೆರೆದಂಥದ್ದು, ಅಂದರೆ ಕೆಟ್ಟದ್ದನ್ನು ನಾಶ ಮಾಡಲಿಕ್ಕೆ ಭಗವಂತ ಭೂಮಿಗೆ ಬಂದಂಥ ಒಂದು ಪ್ರಯೋಗವನ್ನು ನಾವು ವಿಜಯದಶಮಿ ಆಚರಣೆ ಮಾಡ್ತೇವೆ. ಹಾಗಾಗಿ ಕರೋನಾ ಎಂಬಂಥ ಈ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಆ ಚಾಮುಂಡೇಶ್ವರಿ ತನ್ನ ಅಸ್ತ್ರಗಳನ್ನು ಬಳಸಿ ನಮ್ಮೆಲ್ಲರಿಗೂ ಆರೋಗ್ಯ ಎಂಬ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಈ ಆಯುಧ ಪೂಜೆಯ ವಿಶೇಷದಲ್ಲಿ ನಿಮ್ಮ ಎದುರುಗಡೆ ಇರುವಂತಹ ಎಲ್ಲ ಆಯುಧಗಳನ್ನು ಗೌರವವಾಗಿ ಕಾಣುವಂಥ ಮತ್ತು ಅವುಗಳನ್ನ ಧರ್ಮ ಮಾರ್ಗದಲ್ಲಿ ಬಳಸುವಂತಹ ಸದ್ಬುದ್ಧಿ ನಿಮಗೆ ಬರಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.